ಪರಮ್ ಸರ್, ಫಸ್ಟಿಗೆ ನಾನು ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡುವಾಗ ನಿಮ್ಮನ್ನು ಬಿಗ್ ಬಾಸ್ ಇಂಟರ್ವ್ಯೂ ಕೇಳ್ತಾ ಇದ್ದೆ. ಸುಮಾರು ಸಲ ಮೆಸೇಜ್ ಹಾಕಿದಾಗ ಒಂದು ಸಲ ಓಕೆ ಮಾಡಿ ಒಂದು 3 ಸಲ ಇಂಟರ್ವ್ಯೂ ಮಾಡಿದ್ದೀನಿ. ಅಲ್ಲಿ ನಿಮ್ಮನ್ನು ಇಂಟರ್ವ್ಯೂ ಮಾಡೋದಕ್ಕೂ ಇಲ್ಲಿ ಒಬ್ಬ ಕೋಟಿ ಸಿನಿಮಾದ ನಿರ್ದೇಶಕನಾಗಿ ಈ ಸ್ಥಾನದಲ್ಲಿ ನಿಮ್ಮನ್ನು ನೋಡೋದಕ್ಕೂ ಆ ಬೆಳವಣಿಗೆಯನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಸೊ ಬಹಳ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ ಯು. ನೀವು ನಗುಮುಖ ಅಂತೆಲ್ಲ ಹೇಳಿದ್ರಿ. ನನಗೆ ನೀವು ನಿಜವಾಗಿ ಇವ್ರು ಏನು ಕರೆದಿದ್ರು ಅಂತ ಹೇಳ್ತೀನಿ. ಆ್ಯಕ್ಚುಲಿ ಇವರು ನನ್ನನ್ನು ಆ್ಯಂಗ್ರಿ ಬರ್ಡ್ ಅಂತ ಕರೀತಾ ಇದ್ದಿದ್ದು. ಇದು ನಮಗೆ ನನಗೆ ನೆನಪಿಲ್ಲ ಅಂತ ಅನ್ಕೋಬೇಡಿ. ಈಗ ಸ್ಟೇಜು ಇಷ್ಟು ಜನ ಸೇರಿದ್ದಾರೆ, ಇಷ್ಟು ಕ್ಯಾಮ್ರಾಗಳಿವೆ ಅಂತ ನೀವು ನಗುಮುಖ ಅಂತೆಲ್ಲ ಹೇಳಿದರೆ ತಪ್ಪಾಗಲ್ವಾ ಜಾಹ್ನವಿ? ಏನೋ ಸರ್, ಜನಕ್ಕೆ ಗೊತ್ತಿರಲ್ವಲ್ಲ, ಅದಕ್ಕೆ ಸ್ವಲ್ಪ ಏನೋ ಇಂಟ್ರೊಡಕ್ಷನಲ್ಲಿ ಕೊಟ್ಟೆ. ಸರ್ ಯಾವಾಗಲೂ ಮೆಸೇಜ್ ಮಾಡಿಬಿಟ್ಟು ಇಂಟರ್ವ್ಯೂ ಕೇಳಿದಾಗ ಅವ್ರು ರಿಪ್ಲೈ ಮಾಡ್ತಾ ಇರಲಿಲ್ಲ. ಒಂದು ಸಲ ರಿಪ್ಲೈ ಮಾಡಿಬಿಟ್ಟು ಇವತ್ತು ಇಂಟರ್ವ್ಯೂ ಅಂತ ಇದ್ರು, ಆಮೇಲೆ ಇವತ್ತು ನನಗೆ ಮೂಡಿಲ್ಲ ಇನ್ನೊಂದು ಸಲ ಅಂತ ಹೇಳೋರು. ಅದಕ್ಕೆ ಆ್ಯಂಗ್ರಿ ಬರ್ಡ್ ಅಂತ ಹೇಳಿ ಸರ್ನ ಕರೀತಾ ಇದ್ದೆ. ಬಹುಶಃ ನಿರ್ದೇಶಕರಾದ ಮೇಲೆ ಎಲ್ಲ ಮರ್ತಿರ್ತಾರೆ ಅಂದ್ಕೊಂಡಿದ್ದೆ, ಯಾವುದನ್ನು ಮರ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತೊಂದು ಸಲ ನಿಮಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಕಿರುತೆರೆಯಲ್ಲಿ ದಶಕಗಳ ಅನುಭವ ಇದೆ. ಆ ಎಲ್ಲ ಅನುಭವನ ಧಾರೆ ಎರೆದು ಮಾಡಿರುವಂಥ ಸಿನಿಮಾ ನಿಮ್ಮ ಬಹಳ ವರ್ಷಗಳ ಕನಸು ಕೋಟಿ ಮೂಲಕ ನನಸಾಗ್ತಾ ಇದೆ. ಕೋಟಿ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀರಾ ಸರ್ ಪ್ರೇಕ್ಷಕರಿಗೆ? ಒಂದು ಕಂಟೆಂಟ್ ಡ್ರಿವನ್ ಕಮರ್ಷಿಯಲ್ ಸಿನಿಮಾ ಇದು. ಒಂದು ಕಂಟೆಂಟ್ ಡ್ರಿವನ್ ಕಂಟೆಂಟ್ ಮತ್ತು ಕಂಟೆಂಟ್ ಮತ್ತು ಕಮರ್ಷಿಯಲ್ನ ಒಂದು ಎಕ್ಸೈಟಿಂಗ್ ಮಿಕ್ಸ್ ಕೋಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಹಣದ ಬಗ್ಗೆ ಇರುವ ಸಿನಿಮಾನೂ ಹೌದು, ಕೋಟಿ ಅನ್ನುವ ಒಬ್ಬ ನಿಯತ್ತಿನ ಸಜ್ಜನ ವ್ಯಕ್ತಿಯ ಒಂದು ಕ್ಯಾರೆಕ್ಟರ್ ಬಗ್ಗೆ ಇರುವ ಸಿನಿಮಾನೂ ಹೌದು, ಕೋಟಿ ಅನ್ನೋದು ಒಂದು ಟಾರ್ಗೆಟ್ ಆದಾಗ ಏನಾಗುತ್ತೆ ಅನ್ನೋದರ ಸಿನಿಮಾನೂ ಹೌದು. ಹಾಗೆ ರೂಪುಗೊಂಡಿರುವ ಸಿನಿಮಾ ಇದು. ಓಕೆ, ಇನ್ನು ನಾವು ಇಲ್ಲಿ ಪೋಸ್ಟರ್ ನೋಡ್ತಾ ಇದ್ದೀವಿ ಸರ್. ಒಂದು ಕಡೆ ಗಂಟ್ಲು ತುಂಬ ಎಲ್ಲ ದುಡ್ಡಿದೆ, ತಲೆಯಲ್ಲಿ ಅರ್ಧ ಭಾಗ ದುಡ್ಡಿದೆ, ಇನ್ನೊಂದು ಕಡೆ 35 ಲಕ್ಷ ಬಾಕಿ ಇದೆ ಅಂತ ಈ ಪೋಸ್ಟರ್ಗಳಲ್ಲಿ ಒಂದು ರೀತಿ ತಲೆಗೆ ಹುಳ ಬಿಡುತ್ತೆ. ಏನಪ್ಪ ಇದು ದುಡ್ಡಿನ ಸುತ್ತನೇ ನಡೆಯುವಂಥ ಕಥೆನ, ಅಥವಾ ಕೋಟಿನ ತಲುಪೋಕೆ ಹೋಗಿ ಅಲ್ಲಿ ಜಂಜಾಟ ಶುರು ಆಗುತ್ತಾ, ಅದ್ರ ಸುತ್ತ ಕತೆ ಹೆಣೆಯಲಾಗಿದೆಯಾ? ಈ ಥರದ್ದು ಕ್ವೆಶನ್ಸ್ ಬರುತ್ತೆ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ದುಡ್ಡು ನಿಮಗೆ ಯಾವತ್ತಾದರೂ ಒಂದು ಆಪತ್ತನ್ನೋ ಅಥವಾ ಸಿಕ್ಕಾಕೊಂಡೋ ರೀತಿ ನಿಮಗೆ ಫೇಸ್ ಮಾಡಿರೋದೇನಾದರೂ ಇದೆಯಾ ದುಡ್ಡಿನ ಮೂಲಕ? ಓಕೆ, ಇದೆ. ಅಂದರೆ ಅದು ಎಲ್ಲರಿಗೂ ಇರುತ್ತೆ ಲೈಫಲ್ಲಿ. ನೀವು ಹಣದ ತೊಂದರೆಯನ್ನು ಎದುರಿಸದೆ ನಿಮ್ಮ ಜೀವನ ಮುಗಿಯಲ್ಲ. ಯಾಕೆಂದರೆ ಆ ಥರದ ಸನ್ನಿವೇಶ ಇರುತ್ತೆ. ನನಗಿನ್ನೂ ನೆನಪಿದೆ, ನಾನು 10ನೇ ಕ್ಲಾಸ್ವರೆಗೆ ಓದಿ ನನ್ನ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದೆ. ಮತ್ತು ಒಂದು ಮಂತ್ಲಿ ಮ್ಯಾಗ್ಝಿನ್ ಮಾಡೋಣ ಅಂತ ಅನ್ಸ್ಬಿಟ್ಟಿತ್ತು ನನಗೆ. ಆ್ಯಸ್ ಅ ರೈಟರ್ ಒಂದು ಮಂತ್ಲಿ ಮ್ಯಾಗ್ಝಿನನ್ನು ಲಾಂಚ್ ಮಾಡಿಬಿಟ್ಟಿದ್ದೆ. ಆವಾಗ ಅದು ತಿಂಗಳಿಗೆ ಒಂದು 3,000 ರೂಪಾಯಿ ದುಡ್ಡು ಬೇಕಾಗೋದು. ಆ 3,000 ರೂಪಾಯಿ ನಾನು ಒಂದು ಸಬ್ಸ್ಕ್ರಿಪ್ಷನ್ನಲ್ಲಿ ಅದನ್ನು ತೊಗೋಬೇಕು. ಒಂದನೇ ಮಂತ್ ಪ್ರಿಂಟ್ ಮಾಡಿದೆ, 3,000 ದುಡ್ಡು ಬರಲಿಲ್ಲ. 2ನೇ ಮಂತ್ ಪ್ರಿಂಟ್ ಮಾಡಿದೆ, ಏನೋ ಒಂದು ಸ್ವಲ್ಪ ಬಂತು. ಆದರೆ ನನ್ನ ಸ್ಟ್ರೆಸ್ಸು ಜಾಸ್ತಿ ಆಗ್ತಾ ಹೋಯಿತು. 6,000 8,000 ಈ ಥರ ನಷ್ಟವನ್ನು ಹೆಂಗೆ ನಿಭಾಯಿಸ್ತೀನಿ ಅನ್ನೋದು ನನಗೆ ದೊಡ್ಡ ಚಾಲೆಂಜ್ ಆಗಿತ್ತು. ಒಂದಿನ ಅಂದರೆ ನಮ್ಮೂರಲ್ಲಿ ಆ ಹಂತದಲ್ಲಿ ಒಂದು ಜಾತ್ರೆ ನಡೀತಾ ಇತ್ತು. ಇದು 3 ತಿಂಗಳು ಪ್ರಿಂಟ್ ಆಗಿತ್ತು. 4ನೇ ತಿಂಗಳು ಪ್ರಿಂಟ್ ಮಾಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ. 100 ರೂಪಾಯು ಭಾಳ ಇಂಪಾರ್ಟೆಂಟು ಅನ್ನೋ ಒಂದು ಸಂದರ್ಭ. ಜಾತ್ರೆ ನಡೀತಾ ಇತ್ತು ನಮ್ಮೂರಲ್ಲಿ. ನನಗೆ ಆವಾಗ 17 ವರ್ಷ. ನಾನು ನಮ್ಮ ಮನೆಯಿಂದ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಹಳ್ಳಿ ಇದು, ಕಾಡು ಮತ್ತು ಅದ್ರ ಮಧ್ಯೆ ಇರುವ ರಸ್ತೆ. ಆ ರಸ್ತೆಯಲ್ಲಿ ನನಗೆ ನಡ್ಕೊಂಡು ಹೋಗ್ತಾ ಇರುವಾಗ ಯಾರೋ ಜಾತ್ರೆಗೆ ಹೋಗುವವರು ಆ ಗಡಿಬಿಡಿಯಲ್ಲಿ ಒಂದು 500 ರೂಪಾಯಿನ ನೋಟು ಕೈಗೆ ಸಿಕ್ಬಿಡ್ತು ದಾರಿಯಲ್ಲಿ. ಆವತ್ತು ನಾನು ಅನುಭವಿಸಿರುವ ಸಂತೋಷ, ಇವತ್ತು ನಾನು ಪಟ್ಟಿರುವ ಸಂಬಳ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೂ ಕೊಟ್ಟಿಲ್ಲ. ಆ 500 ರೂಪಾಯಿ ಅಷ್ಟು ಅವಶ್ಯಕತೆ ಇತ್ತು. ಯಾಕೆಂದರೆ ನನಗೆ ಪ್ರಿಂಟ್ ಮಾಡೋಕ್ಕೆ ದುಡ್ಡಿಲ್ಲ. ಒಂಥರ ಇನ್ಸಲ್ಟ್ ಆಗಿಬಿಟ್ಟಿದೆ. ಊರಲ್ಲಿ ಪೇಪರ್ ಲಾಂಚ್ ಮಾಡ್ಕೊಂಬಿಟ್ಟಿದ್ದೀನಿ. ಒಂದು ಕ್ಯಾಪಿಟಲ್ ಇಲ್ಲ ನನ್ನ ಹತ್ರ. ಆ್ಯಂಡ್ 100 ರೂಪಾಯಿ ಒದ್ದಾಡ್ತಾ ಇರುವಾಗ 500 ರೂಪಾಯಿ ಅನಾಯಾಸವಾಗಿ ರಸ್ತೆಯಲ್ಲಿ ಸಿಕ್ಬಿಟ್ಟಿದ್ದು ಅದೊಂದು ನೆನಪಿದೆ ನನಗೆ. ಆ್ಯಂಡ್ ಆ 500 ರೂಪಾಯಿ ಕೊಟ್ಟ ಕಂಫರ್ಟ್ ನಾನು ಯಾವತ್ತಿಗೂ ಮರೆಯಲ್ಲ. ಸೂಪರ್ ಸರ್. 500 ರೂಪಾಯಿಂದ ಶುರುವಾಗಿ ಈಗ ಕೋಟಿ ತನಕ ರೀಚ್ ಆಗಿದೆ. ಅದಕ್ಕೆ ಆ ಒಂದು ಜರ್ನಿ ನೋಡಿದ್ರೆ ನಿಜವಾಗ್ಲೂ ಇನ್ಸ್ಪೈರಿಂಗ್ ಜರ್ನಿ. ಸೊ ಟೀಸರ್ ರಿಲೀಸ್ ಆಗುತ್ತೆ, ಸಾಕಷ್ಟು ನಿರೀಕ್ಷೆನ ಹುಟ್ಟಾಕತ್ತೆ. ಈಗ ಎಲ್ಲೋ ಒಂದು ಕಡೆ ಥಿಯೇಟರ್ಗಳ ಕಡೆಗೆ ಜನ ಬರದೇ ಇರೋಂಥ ಟೈಮ್ನಲ್ಲಿ ಕೋಟಿ ಒಂದು ಟಾಕನ್ನು ಕ್ರಿಯೇಟ್ ಮಾಡಿದೆ. ಬಿಕಾಸ್ ಅದು ಹೇಳಿದಾಗೆ ಅದು ನೀವು ಒಂದು ಕಂಟೆಂಟ್ ಓರಿಯೆಂಟೆಡ್ ಕಥೆಯನ್ನು ಇಲ್ಲಿ ಹೇಳೋದಕ್ಕೆ ಹೊರಟಿದ್ರೆ, ಸಿನಿಮಾದಲ್ಲಿ ಕಂಟೆಂಟ್ ಇದೆ, ಮಿಡಲ್ ಕ್ಲಾಸ್ ಜನರಿಗೆ ಇದು ತಲುಪುತ್ತೆ. ಜೊತೆಗೆ
ಆ ಒಂದು ಕಥೆನ ನೀವು ಹೇಳೋ ರೀತಿನ ಹಿಂದಿನಿಂದ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ. ಸೊ ಕಂಟೆಂಟ್ ಇರೋವಂಥ ಸಿನಿಮಾಗಳು ಜನರಿಗೆ ಬೇಕು. ಹಾಗಿದ್ದಾಗ ಮಾತ್ರ ಮನೇಲಿ ಕೂತಿರೋವಂಥ ಜನರನ್ನ ನಾವು ಥಿಯೇಟರ್ಗೆ ಮತ್ತೆ ಕರ್ಕೊಂಡು ಬರೋದಕ್ಕೆ ಸಾಧ್ಯನೋ ಅನ್ನೋದನ್ನು ಅರ್ಥಂಥ ನೀವು ಈ ಮೂಲಕ ಕೋಟಿ ಮೂಲಕ ಜನರನ್ನ ಮತ್ತೆ ಥಿಯೇಟರ್ಗೆ ಬಂದೇ ಬರ್ತಾರೆ, ಅದು ಒಂದು 100% ಶೋರ್ ಅನ್ನೋ ರೀತಿ ನನಗೆ ಅನ್ನಿಸ್ತಾ ಇದೆ ಸರ್. ಸೊ ಟೀಸರ್ ನೋಡಿದ ಮೇಲೆ ಅದು ಪ್ರತಿಯೊಬ್ಬರಿಗೂ ಕೂಡ ಹತ್ತಿರ ಆಗುತ್ತೆ, ಮಿಡಲ್ ಕ್ಲಾಸ್ ಜನರನ್ನ ತಲುಪುತ್ತೆ ಅನ್ನೋದು ಗೊತ್ತಾಗಿತ್ತು. ಟ್ರೇಲರ್ ಮುಖಾಂತರ ಇನ್ನೊಂದಷ್ಟು ಎಳೆಗಳನ್ನ ನೀವೇನಾದರೂ ಬಿಟ್ಕೊಡ್ತೀರಾ ಅಂತ ನಾನಂತೂ ಬಹಳ ಕಾತರದಿಂದ ಕಾಯ್ತಾ ಇದ್ದೀನಿ. ಅದೇ ನಿರೀಕ್ಷೆ, ಅದೇ ಕಾತರ ನಮ್ಮೆಲ್ಲ ಮಾಧ್ಯಮ ಮಿತ್ರರಲ್ಲಿ, ಜೊತೆಗೆ ನಮ್ಮ ಕನ್ನಡಿಗರಲ್ಲಿದೆ. ಸೊ ಟ್ರೇಲರ್ನ ನೋಡ್ಬೇಡ ಸರ್. ಹಾಗಾದರೆ ನೋಡೋಣ. ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಮಾಡೋದು ಒಂದು ಲೆವೆಲ್ನ ಚಾಲೆಂಜ್ ಆದರೆ ಸಿನಿಮಾವನ್ನು ರಿಲೀಸ್ ಮಾಡೋದು ಇನ್ನೂ ದೊಡ್ಡ ಚಾಲೆಂಜು. ಅದನ್ನು ಫಸ್ಟ್ ಟೈಮ್ ಅನುಭವಿಸ್ತಾ ಇದ್ದೀನಿ. ಆ ಚಾಲೆಂಜ್ನ ಒಂದು ಪ್ರೋಸೆಸ್ಸಲ್ಲಿ ಒಂದಿನ ಕಾರ್ತಿಕ್ ಅವ್ರದ್ದು ಕಾಲ್ ಬಂತು. ನಾನು ಒಂದು ಸಾರಿ ಭೇಟಿಗೆ ಅಂತ ಅವರ ಆಫೀಸಿಗೆ ಹೋದೆ. ಇನ್ನೂ ಸಿನಿಮಾ ಯಾರು ವಿತರಣೆ ಮಾಡೋದು ಅನ್ನೋದು ನನ್ನ ತಲೆಯಲ್ಲಿ ಕನ್ಫ್ಯೂಷನ್ ಇತ್ತು. ಹೋದಾಗ ಹೀಗೆ ಮಾತುಕತೆ ಆಗ್ತಾ ನಾವು ಒಂದು ಮಟ್ಟಕ್ಕೆ ನಮ್ಮ ಸಿನಿಮಾವನ್ನು ಅವರಿಗೆ ತೋರಿಸೇ ಬಿಟ್ಟೆ. ಆ್ಯಂಡ್ ಅವರ ಎಕ್ಸೈಟ್ಮೆಂಟ್, ಯಾಕೆಂದರೆ ನನಗೆ ಸಿನಿಮಾ ನೋಡುವ ಒಂದು ಪ್ರೋಸೆಸ್ಸಲ್ಲಿ ಅವರು ಕೊಟ್ಟ ರಿಯಾಕ್ಷನ್, ಹಾಡಿಗೆ ಅವರು ರೆಸ್ಪಾಂಡ್ ಮಾಡಿರುವ ರೀತಿ, ಯೋಗಿ ಮತ್ತು ಕಾರ್ತಿಕ್ ಅವರು ಮತ್ತು ಅವ್ರ ಟೀಮ್ನ ಒಂದಿಬ್ಬರು ಮೆಂಬರ್ಗಳು ಇದ್ದರು. ಸೊ ಇವರೆಲ್ಲ ಸೇರಿ ಈ ಸಿನಿಮಾವನ್ನು ಇಲ್ಲ ತುಂಬ ಚೆನ್ನಾಗಿದೆ, ಈ ಕಂಟೆಂಟು ಗ್ಯಾರಂಟಿ ಗೆಲ್ಲತ್ತೆ ಅನ್ನೋ ಒಂದು ವಿಶ್ವಾಸ ನನಗೆ ಕೊಟ್ಟರು. ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು ಯೋಗಿ. ನಿಮ್ಮ ಆ ದಿನ ನೀವು ಆಡಿರುವ 4 ಮಾತುಗಳು ನನಗೆ ದೊಡ್ಡ ಎನರ್ಜಿಯನ್ನು ಕೊಡ್ತು ಮತ್ತು ಸಿನಿಮಾವನ್ನು ಇನ್ನಷ್ಟು ಉತ್ಸಾಹದಿಂದ, ಧೈರ್ಯದಿಂದ ಹೋಗಿ ಅದನ್ನು ಫೈನಲೈಸ್ ಮಾಡೋಕ್ಕೆ ಒಂದು ಶಕ್ತಿ ಬಂತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮ ಡಿಸ್ಟ್ರಿಬ್ಯೂಟರ್ ಆಗು ಬಂದಿದ್ದಾರೆ, ಅದ್ರ ಬಗ್ಗೆ ಅವರು ಮಾತಾಡ್ತಾರೆ ಅಂತ ಅನ್ಕೋತೀನಿ. ಸೊ ಈಗ ನಾವು ಇದನ್ನು ನೋಡಿದ್ವಿ. ಟೀಸರನ್ನು ನಾವು 1 ತಿಂಗಳ ಹಿಂದೆ ನಿಮ್ಮ ಮುಂದೆ ಇಟ್ಟಿದ್ವಿ, 1.5 ತಿಂಗಳ ಹಿಂದೆ ಮುಂದೆ ಇಟ್ಟಿದ್ವಿ. ಈಗ ಟ್ರೇಲರನ್ನು ನಿಮ್ಮ ಮುಂದೆ ಇಡುವಂಥ ಸಂದರ್ಭ. ನಾನು ಇದರ ಒಂದು ಸಣ್ಣ ಈ ಟ್ರೇಲರ್ನ ಫಸ್ಟ್ ನೋಡ್ಬಿಡೋಣ, ಅದು ಆದಮೇಲೆ ನಮ್ಮ ಮಾತುಕತೆಯನ್ನು ಮುಂದುವರ್ಸೋಣ ಅಂತ ಅನ್ಕೋತೀನಿ. ಯಾಕೆಂದರೆ ದಟ್ ಈಸ್ ಬೆಟರ್. ಟ್ರೇಲರ್ ನೋಡಿದರೆ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನನ್ನು ನೋಡ್ದಂಗೆ ಆಗುತ್ತೆ ಮತ್ತು ನಿಮ್ಮ ಹತ್ರ ಪ್ರಶ್ನೆಗಳಿದ್ದರೆ ಅದನ್ನು ನಾನು ಆನ್ಸರ್ ಕೂಡ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ನಾವೀಗ ಟ್ರೇಲರ್ ಬಿಡುಗಡೆಯ ಒಂದು ಸಂದರ್ಭ ಇದು. ಟ್ರೇಲರನ್ನು ಲಾಂಚ್ ಮಾಡೋಣ ಈಗ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. Will be hunted and captured, I assure you. ಮೊದಲನೇದಾಗಿ ಕೋಟಿಯ ಕುಟುಂಬಕ್ಕೆ ಹಾಗೂ ಇಲ್ಲಿ ನೆರೆದಿರುವ ಕೋಟಿಯ ಒಳ್ಳೆಯ ಮನಸ್ಸುಳ್ಳ ಎಲ್ಲರಿಗೂ ಕೂಡ ನಮಸ್ಕಾರ. ಚೆನ್ನಾಗಿ ಕಾಣಿಸ್ತಿದ್ಯಮ್ಮ ನೀನು. ಹೀರೋಯಿನ್ ಕೂಡ ಈ ಥರ ಡ್ರೆಸ್ ಹಾಕೊಂಡು ಬಂದಿಲ್ಲ, ಮಿಂಚ್ತಾ ಇದೆಯಾ ಆ್ಯಕ್ಚುಲಿ. ಥ್ಯಾಂಕ್ ಯು ತರಮ್ಮ. ನಾನು ಎಲ್ಲೋ ಹೋಗಿಲ್ಲ ಕಣೆಮ್ಮ, ಇಲ್ಲೇ ಇದ್ದೀನಿ. ಕೋಟಿ ನನ್ನ ಚಿತ್ರಜೀವನದ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು. ತುಂಬ ಥ್ಯಾಂಕ್ಸ್. ಮತ್ತು ಎಷ್ಟು ಸತಿ ಹೇಳಿದ್ದೀನೋ ಪರಮ್ಗೆ ಗೊತ್ತಿಲ್ಲ. ಪರಮ್ ಒಬ್ಬ ನಿರ್ದೇಶಕನಾಗಿ ನಿಜವಾಗ್ಲೂ ಸೂಕ್ಷ್ಮ ಮನಸ್ಸುಳ್ಳ ಒಬ್ಬ ವ್ಯಕ್ತಿ ನಿರ್ದೇಶಕರಾದರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಸಿನಿಮಾದಲ್ಲಿ ಅಷ್ಟೇ, ಅದು ಕಾಸ್ಟ್ಯೂಮ್ ಆಗಿರಲಿ, ಮೇಕಪ್ ಆಗಿರಲಿ, ಅಥವಾ ಆರ್ಟಲ್ಲಿ ಮನೆಯಲ್ಲಿ ಇರುವಂಥ ಸಣ್ಣ ಸಣ್ಣ ವಸ್ತುಗಳಾಗಿರಲಿ, ಭಾವನೆಗಳಾಗಿರಲಿ, ಆ್ಯಕ್ಟಿಂಗಲ್ಲಿ ಏನೇ ಒಂದು ಸಣ್ಣ ಭಾವನೆ ಕ್ಯಾಪ್ಚರ್ ಮಾಡೋದ್ರಲ್ಲಿ ಕೂಡ ಅಷ್ಟೇ ಪರ್ಫೆಕ್ಟಾಗಿ, ಎಷ್ಟೇ ಸರಿ ಆಗದಿದ್ರೆ, ಅದೇ ನಾನು ಪರಮ್ಗೆ ಹೇಳ್ತೀನಿ, ಮಗು ಥರ ಹಠ ಮಾಡ್ತಾನೆ, ಅದು ಸತ್ಯ. ಬಟ್ ನಗು ಯಾವಾಗಲೂ ಖಂಡಿತ ಇರುತ್ತೆ. ಅದು ಯಾವಾಗ ನೀನು ಕೋಪಿಷ್ಟ ಆಗಿದ್ನೋ ನಂಗೆ ನಿಜವಾಗ್ಲೂ ನೋಡಿಲ್ಲ. ಅದೇನಾಗುತ್ತೆ ಗೊತ್ತಾರಮ್ಮ, TRP ಬರೋ ದಿವಸನೇ ಇಂಟರ್ವ್ಯೂ ಕೇಳಿರ್ತೀನಿ. ಅವ್ರಿಗೆ TRP ಟೆನ್ಷನಲ್ಲಿ ಇದ್ದಾಗ ಅವರು ಪೋಸ್ಟ್ಪೋನ್ ಮಾಡಿ ಬೈದ್ಬಿಡ್ತಾರೆ ಇಂಟರ್ವ್ಯೂ ಕೇಳಿದ್ರೆ. TRPಗೂ ಒಂದು ಭಾವನೆಗಳಿಗೂ ನನ್ನ ವ್ಯತ್ಯಾಸ ನೋಡಲೇ ಇಲ್ಲ. ಯಾಕೆಂದರೆ ಗೆದ್ದಾಗಲೂ ಪರಮ್ ಹಾಗೇ ಇರ್ತಾನೆ, ಒಂಥರ ಬೇಜಾರಾದಾಗಲೂ ಹಾಗೇ ಇರ್ತಾನೆ. ನಾನು ಅಫ್ಕೋರ್ಸ್ ಹಠ ಇದೆ, ನಾನು ಅದು ಮಾತ್ರ ಸತ್ಯ. ಏನಾದರೂ ಬೇಕು ಅಂದರೆ ಅದು ಬೇಕು. ಅಂದರೆ ಕಲಾವಿದರಿಂದ ಪಾತ್ರ ಮಾಡಬೇಕಾದ್ರೆ, ಅಭಿನಯ ಮಾಡಬೇಕಾದ್ರೆ ಅಮ್ಮ ಇದು ಬೇಕು ಅಂತ ಕೇಳುವಂಥ ಆ ಥರ ನಿರ್ದೇಶಕರಿದ್ದಾಗ ನಮಗೂ ಕೂಡ ಇನ್ನೂ ಹೆಚ್ಚು ಏನಾದರೂ ಮಾಡಬೇಕು, ಇನ್ನೇನೋ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಆಸೆಗಳು ಇದ್ದೇ ಇರುತ್ತೆ. ಮತ್ತು ಇಡೀ ಪ್ರೊಡಕ್ಷನ್ ಟೀಮ್ ನಿಜವಾಗ್ಲೂ ಇಟ್ ವಾಸ್ ವೆರಿ ಆರ್ಗನೈಸ್ಡ್. ಎಲ್ಲಿಯೂ ಕೂಡ ಪ್ರೊಡಕ್ಷನ್ ಟೀಮಿಂದ ಎಲ್ಲಿಯೂ ಒಂದು ಸಣ್ಣ ಸಮಸ್ಯೆ ಕೂಡ ಆಗಲಿಲ್ಲ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅಸಿಸ್ಟೆಂಟ್, ಅಸೋಸಿಯೇಟ್, ಕ್ಯಾಮ್ರಾಮೆನ್, ಎಲ್ಲ ಟೆಕ್ನಿಷಿಯನ್ಗಳು ಕೂಡ
ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಆರ್ಟಿಸ್ಟ್ ಎಲ್ಲರೂ ಮೊದಲನೇದಾಗಿ ಧನಂಜಯ ಅಫ್ಕೋರ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅವನ ಜೊತೆ ಆ್ಯಕ್ಟ್ ಮಾಡೋದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಸೇಮೇ ಆಗಿರುತ್ತೆ. ಯಾಕಂದರೆ ಒಂದೇ ಭಾವನೆ ಹಂಚ್ಕೊಳ್ತೀವಿ. ಆದರೆ ಇದು ನಮ್ಮ ಹ್ಯಾಟ್ರಿಕ್ ಕಾಂಬಿನೇಷನ್. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಈ ಪಿಕ್ಚರಲ್ಲಿ ಕೂಡ ನಮ್ಮ ಕಾಂಬಿನೇಷನ್ ತುಂಬ ಚೆನ್ನಾಗಿ ಆಗುತ್ತೆ ಅಂತೇಳಿ. ಹಾಗೆ ಹೀರೋಯಿನ್ ಜೊತೆ ಹೆಚ್ಚು ಸೀನ್ಗಳಿಲ್ಲ, ಆದರೂ ಲಾಸ್ಟ್ ಸೀನ್ ಚೆನ್ನಾಗಿತ್ತು. ಬಟ್ ಚೆನ್ನಾಗಿ ಕಾಣಿಸ್ತಾಳೆ ಮುದ್ದಾಗಿ. ಮತ್ತು ಅವರಿಬ್ಬರು ನನ್ನ ಮಕ್ಕಳು ಇನ್ನಿಬ್ಬರಿದ್ದಾರೆ, ಅವರು ವೆರಿ ವೆರಿ ಕ್ಯೂಟ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್. ತುಂಬ ಖುಷಿ ಅನ್ನಿಸ್ತು. ಇಡೀ ಫ್ಯಾಮ್ಲಿ ನಮಗೆ ನಿಜವಾಗ್ಲೂ ಫ್ಯಾಮ್ಲಿ ಥರ ಬಾಂಡಿಂಗ್ ಆಗೋಗಿತ್ತು. ದಿನ ಶೂಟಿಂಗು ಮತ್ತು ಹೋಗ್ಬೇಕಾದ್ರೆ ಅದೇ ಬಾಂಡಿಂಗಲ್ಲಿತ್ತು. ಅದಾದಮೇಲೆ ರಮೇಶ್ ಚಂದ್ರ, ನಾನು ಅವತ್ತು ಹೇಳಿದೆ, ಅವನೊಂದು ಅಪಿಯರೆನ್ಸೇ ಸಾಕು, ಗೆಟಪ್ ಒಂದು ಶಾರ್ಟ್ ಹಿಂಗೆ ಬಂದರೆ ಸಾಕು, ಸೂಪರ್ಬಾಗಿ ಕಾಣಿಸ್ತೀಯ ರಮೇಶ. ಆ್ಯಂಡ್ ಇವತ್ತು ಬೇರೆ ಗೆಟಪಲ್ಲಿ ಬಂದಿದ್ದಾರೆ ನೋಡಿ ತರಮ್ಮ. ಇಲ್ಲ, ಇತ್ತೀಚೆಗೆ ಹೀಗೆ ಬರ್ತಾನೆ ನಾನು. ಅದಕ್ಕೆ ಶ್ರುತಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಇಷ್ಟೊಂದು ಡ್ರೆಸ್ ಸೆನ್ಸ್ ಎಲ್ಲ ಇವನಿಗೆ ಇರಲಿಲ್ಲ, ಬಹುಶಃ ಅದೆಲ್ಲವೂ ಶ್ರುತಿಯಿಂದನೇ ಆಗಿರೋದು ಅಂತ ನಾನು ಭಾವಿಸ್ತೀನಿ. ಅವಳು ಶ್ರುತಿ ನಾಯ್ಡುಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇನ್ನೆಲ್ಲರೂ. ಆಮೇಲೆ KRG, ನೀನು ಹೇಳಿದೆಯಲ್ಲ ನಾನು ಲಕ್ಕಿ ಚಾರ್ಮಾಗೆ, KRG ಕೂಡ ಅವರಿಬ್ಬರು, ಕಾರ್ತಿಕ್ ಮತ್ತು ಯೋಗಿ ಇಬ್ಬರು ಲಕ್ಕಿ ಚಾರ್ಮ್ಗಳು. ಅವರು ಯಾವುದೇ ಸಿನಿಮಾ ಮಾಡಿರಲಿ ಅದು ನಮ್ಮ ಸಿನಿಮಾ ಅಂತ ಹೇಳಿ ಒಂದು ರೀತಿಯಾಗಿ ಹೃದಯಕ್ಕೆ ಮನಸ್ಸಿಗೆ ಹತ್ತಿರ ತಗೊಂಡು ಕೆಲಸ ಮಾಡ್ತಾರೆ. ಅಫ್ಕೋರ್ಸ್ ನೀವು ಈ ಚಿತ್ರಕ್ಕೆ ದೊಡ್ಡ ಶಕ್ತಿಯಾಗಿ ಬಂದಿದ್ದೀರಿ. ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ನನ್ನೆಲ್ಲ ಸಿನಿಮಾ ಪತ್ರಕರ್ತರುಗಳಿಗೂ ಕೂಡ ಇವತ್ತು ನೋಡುವಂಥ ಒಂದು ಸುಯೋಗ ಸಿಕ್ತು. ಇದು ಟ್ರೈಲರ್, ನಾನು ಧನಂಜಯ್ಗೆ ಕೇಳ್ತಿದ್ದೆ, ಈ ಟೀಸರ್ಗೂ ಟ್ರೈಲರ್ಗೂ ಏನು ಡಿಫ್ರೆನ್ಸು ನನಗಿದು ಗೊತ್ತಾಗಲ್ಲ ಅಂತ. ಟೀಸರ್ ಚಿಕ್ಕದಾಗಿರುತ್ತೆ, ಟ್ರೈಲರ್ ದೊಡ್ಡದಾಗಿರುತ್ತೆ. ಅದೇ ಸಮಯ ಅಂತ ಹೇಳಿದ್ರು. ಅದೇ ಯಾಕಂದರೆ ನಮಗಿಲ್ಲ ಇದೆಲ್ಲ ನಮ್ಗೆ ಗೊತ್ತಿರ್ತಿರ್ಲಿಲ್ಲ ಟೀಸರ್ ಅಂದರೆ. ಈಗಂತೂ ತುಂಬ ಈ ಥರದ್ದು ಈವೆಂಟ್ಸು ಜಾಸ್ತಿ ಆಗುತ್ತೆ. ನಿಮ್ಮನ್ನು ಆವಾಗವಾಗ ಭೇಟಿ ಮಾಡ್ತಾ ಇರ್ಬೋದು ಈ ಥರದ ಒಂದೊಂದು ಕಾರಣಗಳನ್ನ ಇಟ್ಕೊಂಡು. ಬಟ್ ತುಂಬ ತುಂಬ ಥ್ಯಾಂಕ್ಸ್. ನನಗೆ ಗೊತ್ತು ನೀವೆಲ್ಲರೂ ಪರಂ ನಿಮ್ಮ ಕುಟುಂಬದವನು, ಮೊದಲು ನಿಮ್ಮಿಂದನೇ ಜೀವನನ ಸ್ಟಾರ್ಟ್ ಮಾಡಿದವರು. ಅದಕ್ಕೋಸ್ಕರ ಪರಮ್ಗೆ ಯಾವಾಗಲೂ ಜೊತೆಯಾಗಿರ್ತೀರಿ, ಅವನಿಗೆ ಶಕ್ತಿ ಕೊಡ್ತೀರಿ, ಬೆಂತಡ್ತೀರಿ ಅಂತ ಗೊತ್ತು. ಈ ಪಿಕ್ಚರ್ ರಿಲೀಸ್ ಆದಮೇಲೆ ಖಂಡಿತವಾಗ್ಲೂ ನೀವೆಲ್ಲರೂ ಮೆಚ್ಕೊಳ್ತೀರಿ. ನೀವಷ್ಟೇ ಅಲ್ಲ, ನಿಮ್ಮಿಂದ ಕರ್ನಾಟಕ ಜನತೆಗೆ ಇನ್ನಿಷ್ಟು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತೀರಿ. ಇದು ದೊಡ್ಡ ಯಶಸ್ವಿ ಆಗಬೇಕು ಈ ಚಿತ್ರ. ಹಾಗೆ ಈ ಪ್ರೊಡಕ್ಷನ್ ಜಿಯೋ ಅವರು ವೆರಿ ಕಮಿಟೆಡ್ ಪ್ರೊಡ್ಯೂಸರ್ಸ್, ಅವರಿಗೂ ಮತ್ತು ಈ ಸಂಸ್ಥೆಯಿಂದ 10 ಚಿತ್ರಗಳು ಬೇಗ ಅಂದರೆ ಥಿಯೇಟ್ರಿಗೆ ಸಿನಿಮಾ ಇಲ್ಲ ಅಂತಾರಲ್ಲ ಆ ಥರ, ಆದರೆ ಬೇಗ ಸಿನಿಮಾಗಳು ಆಗಬೇಕು ಅಂತ ಕೇಳ್ಕೊಳ್ತಾ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಕೋಟಿ ಸಿನಿಮಾ ಕೋಟಿ ಕಮಾಯಿ ಮಾಡುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ, ಹಾಗಾಗಿನೇ ವಿತರಣೆ ಹಕ್ಕನ್ನು ತಗೊಂಡಿದ್ದಾರೆ. ಸರ್, ಏನಕ್ಕೆ ಕೋಟಿ ಸಿನಿಮಾನ ವಿತರಣೆ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ಯಾಕೆ? ಯಾಕಂದರೆ ಈ ಹಿಂದೆ ನೀವು ವಿತರಣೆ ಮಾಡಿದಂತಹ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್. ತಾರಮ್ಮ ಹೇಳಿದ ಹಾಗೆ ನೀವೊಂದು ರೀತಿ ಲಕ್ಕಿ ಚಾಮ್ ಕೂಡ ಹೌದು. ಮೋಸ್ಟ್ ಆಫ್ ದಮ್ ಎಲ್ಲ ಸರ್ 99%. ಓಕೆ, ಸೊ ಕೋಟಿ ಸಿನಿಮಾದ ವಿತರಣೆ ಹಕ್ಕನ್ನು ತಗೊಳ್ಳೋದಕ್ಕೆ ಏನು ಕಾರಣ, ಏನು ಇಷ್ಟ ಆಯಿತು ಸಿನಿಮಾದಲ್ಲಿ ನಿಮಗೆ? ಫಸ್ಟು ಧನಂಜಯ್ ಜೊತೆ ನಮ್ಮದು ಆಲ್ಮೋಸ್ಟ್ ಫಿಫ್ತ್ ಇಯರ್ ಕಂಟಿನ್ಯೂಸ್ ಅವ್ರ ಜೊತೆ ನಾವು ರತ್ನ ಪ್ರಪಂಚದಿಂದ ಸ್ಟಾರ್ಟ್ ಮಾಡೋದು. ಆಮೇಲೆ ಪರಮ್ ಸರ್ದು ಆ ನಿರೂಪಣೆ ಏನಿದೆ ಪಿಕ್ಚರಲ್ಲಿ, ಅವರು ಕಟ್ಕೊಟ್ಟಿರೋ ಕತೆ ನಮಗೆ ಅರೌಂಡ್ ಅವತ್ತು ಅವ್ರು ಹೇಳ್ದಂಗೆ 45 ನಿಮಿಷ ತೋರಿಸಿದ್ರು ಪಿಕ್ಚರು. ಅವ್ರಿಗಿಂತ ಕನ್ನಡ ಜನತೆದು ಏನು ಮೈಂಡ್ ಸೆಟ್ ಇದೆ ಅಂತ ಗೊತ್ತಿಲ್ಲ. 10 ವರ್ಷ ಕಲರ್ಸ್ ಟಿವಿಗೆ ಸಕ್ಸಸ್ಫುಲ್ಲಾಗಿ ಕೊಟ್ಟಿದ್ದಾರೆ. ಸೊ ಅದನ್ನು 10 ವರ್ಷದಲ್ಲಿ ಕೊಟ್ಟಿರೋ ಸಕ್ಸಸ್ ಈ ಒಂದು ಸಿನಿಮಾದಲ್ಲಿ ಅದು ಏನು ಅಲ್ಲಿ ಜನಕ್ಕೆ ಏನು ಬೇಕು ಕೊಟ್ಟಿದ್ದಾರಲ್ವ, ಇದು ಒಂದೇ ಸಿನಿಮಾದಲ್ಲಿ ಅವ್ರು ಕಟ್ಕೊಟ್ಟವ್ರೆ. ಸೊ ದಟ್ ಈಸ್ ಅವ್ರು ತೋರಿಸಿದ ನಿರೂಪಣೆ. ಬಟ್ ಧನು ಅವರು ಯಾವಾಗ್ಲೂ ಇದೊಂದು ಕತೆ ನಾನು ಮಾಡಬೇಕು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಸೊ ಅವಾಗಿಂದ ಅದಕ್ಕೆ ಹುಕ್ ಆನ್ ಆಗಿದ್ವಿ. ನೋಡಿದ ಮೇಲೆ ಅವ್ರು ಏನು ಹೇಳಿದ್ರು ಅದೇ ಥರ ಇತ್ತು. ವೆರಿ ಕಾಮನ್ ಮ್ಯಾನ್ ಸ್ಟೋರಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಪರಮ್ ಸರ್, ಏನೇ ತೋರಿಸಿದ್ರು. ಪಿಕ್ಚರ್ ನೋಡ್ಬೇಕು. ಈಗ ನೀವು ಏನು ಅಂದರೆ ಅವ್ರು ಕಮರ್ಷಿಯಲಾಗಿ ಕಟ್ಕೊಟ್ಟಿರೋ ಒಂದು ಕಂಟೆಂಟ್ ಬೇಸ್ಡ್ ಅಂತ ಅಂದ್ರಲ್ವ, ಕಮರ್ಷಿಯಲಿ ಅದನ್ನೇ ಅಂತಿರೋದು. ಅವ್ರು ಇಷ್ಟು ಹೋಲ್ಡ್ ಆನ್ ಮಾಡೋದು, ನೀವು ಎಲ್ಲಾರನ್ನೂ ಸಿನಿಮಾ ನೋಡೋಕ್ಕೆ ಆಲ್ 2 hours 2.5 hours ಏನಿದೆ ಸಿನಿಮಾ, ಅದು ಪೂರ್ತಿ ಆ ಕಡೆ ಈ ಕಡೆ ಅಲ್ಲಾಡ್ದಂಗೆ ನೋಡೋಕೆ ಮಾಡಿರೋದು. ಇದನ್ನು ಸುಮ್ಮನೆ ಕಮರ್ಷಿಯಲ್ಗೋಸ್ಕರ ಸಾಂಗ್ ಆ ಕಡೆ ಈ ಕಡೆ ಒಂದು ಫೈಟ್ ಅವ್ರು ಅವ್ರು ಹಾಕಿಲ್ಲ. ಸೊ ಎವ್ರಿಥಿಂಗ್ ಈಸ್ ವಿತಿನ್ ದ ಸಿನಿಮಾ. ಆ ಕತೆ ಒಳಗೆ ಏನೇನು ಬೇಕು ಅದೇ ಮಾಡಿದ್ದಾರೆ. ಅವ್ರು ಹೇಳಲ್ಲ, ಅವ್ರು ಅರ್ಧ ಗಂಟೆ ಅವ್ರು ಏನು ತೋರಿಸಿದ್ರು ನಾವು ಮಾಡಲೇಬೇಕು ಪಿಕ್ಚರು ಅಂತ ಎಕ್ಸ್ಟ್ರಾ ಇದು ಬಂದಿತ್ತು. ಸೂಪರ್ ಕಾರ್ತಿಕ್ ಅವರೇ, ನಿಮ್ಮ ಮಾತಲ್ಲೇ ಗೊತ್ತಾಗ್ತಾ ಇದೆ ನೀವು ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ಈ ಸಿನಿಮಾದಲ್ಲೂ ಆ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ, ಜನರನ್ನ ಹಿಡಿದು ಕೂರಿಸುವಂಥ ಎಲಿಮೆಂಟ್ಸ್ ಇದೆ ಅಂತ ನೀವು ಹೇಳಿದ್ಮೇಲೆ, ಅಂದರೆ
ನೀವೇ ಮೊದಲನೇ ವ್ಯೂವರ್ ಅಂತ ಅಂದಮೇಲೆ ನಿಮಗೆ ಇಷ್ಟ ಆಗಿದೆ ಅಂದಮೇಲೆ ಜನಕ್ಕೂ ಕೂಡ ಇಷ್ಟ ಆಗುತ್ತೆ. ಸೊ ನಿಮ್ಮ ಒಂದು ಬ್ಯಾನರ್ನಿಂದ ನಿಮ್ಮ ಒಂದು KRG ಸ್ಟುಡಿಯೋಸ್ನಿಂದ ಮತ್ತೊಂದು ಹಿಟ್ ಸಿನಿಮಾ ನಮ್ಮ ಕನ್ನಡ ಜನತೆಗೆ ಸಿಗುವಂತಾಗತ್ತೆ ಅನ್ನೋ ಒಂದು ಭರವಸೆ ನಿಮ್ಮ ಮಾತಿನ ಮೂಲಕ ನಂಗೆ ಗೊತ್ತಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಲಾಟ್. ಆಮೇಲೆ ಎಲ್ಲ ಟೀಮ್ ಎಲ್ಲರಿಗೂ ಇದು ತಾರಮ್ಮ, ರಘುವಣ್ಣ ಮತ್ತು ರಮೇಶ್ ಸರ್, ಅದನ್ನೇ ಅವ್ರು ಸೋಮಾಗಿ ಸಪ್ತಾಹದಲ್ಲಿ ಒಂದು ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರು, ಇದರಲ್ಲಿ ದೀನು ಸಾವ್ಕಾರ್ ಆಗಿ ಅದು ಡಬಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ. ಭಾಳ ಚೆನ್ನಾಗಿದೆ ಸರ್. ನಿಮ್ಮದು ಒಂದು 3 ಸೀನ್ ತೋರಿಸ್ರು ಆ್ಯಕ್ಚುಲಿ ಅವರು ಅದಲ್ಲಿ ಅವತ್ತೇ ಹೇಳಿದೆ ನೀವು, ಅಂದರೆ ಒನ್ ಆಫ್ ದಿ ಡಬಲ್ ಇಂಪ್ಯಾಕ್ಟ್ 100% ಸರ್ ನೀವು ಮಾಡಿರೋದು. ಇದರಲ್ಲಿ ನೀವೊಂದು ಮೋಸ್ಟ್ ಸಾರ್ಟೆಡ್ ಔಟ್ ಸಪೋರ್ಟಿಂಗ್ ಆ್ಯಕ್ಟರ್ ಆಗ್ತೀರಾ ಈ ಸಿನಿಮಾದಲ್ಲಿ ಮೂಲಕ ಮತ್ತು ಇದನ್ನು. ಆಮೇಲೆ ಮೋಕ್ಷ ಅವರು, ತನುಜಾ, ಪೃಥ್ವಿ ಎಲ್ಲ ಆಲ್ ದಿ ಸಪೋರ್ಟಿಂಗ್ ಕಾಸ್ಟ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನಾನು ಪಿಕ್ಚರ್ನ ಜನರಿಗೆ ತಲುಪಿಸೋಕ್ಕೆ ಆ್ಯಂಡ್ ಇನ್ನೊಂದು ವಾರದಲ್ಲಿ ಬರುತ್ತೆ. ಸೊ ಲೆಟ್ಸ್ ಸಿ. ಈಗಷ್ಟೇ ನಿಮ್ಮೆಲ್ಲರ ಜೊತೆ ಕೂತು ಟ್ರೇಲರ್ ನೋಡಿದೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ನಾವು ಪರ್ಫಾರ್ಮ್ ಮಾಡುವಾಗ ನಾವು ಹೇಗೆ ಮಾಡ್ತಿದ್ದೀವಿ, ನಾವು ಚೆನ್ನಾಗಿ ಮಾಡ್ತಿದ್ದೀವ, ಸಿನಿಮಾ ಚೆನ್ನಾಗಿ ಬರ್ತಿದೆಯಾ ಅಂತ ಗೊತ್ತಾಗಲ್ಲ. ಅದನ್ನ ಅಟ್ಲೀಸ್ಟ್ ಸ್ವಲ್ಪ ಎಡಿಟ್ ಮಾಡಿ ಒಂದು ಸಣ್ಣ ಗ್ಲಿಮ್ಸ್ ನೋಡಿದಾಗ ಏನೋ ಒಂಥರ ಕಾನ್ಫಿಡೆನ್ಸ್, ಒಂಥರ ಖುಷಿ ಸಿಗತ್ತೆ. ಸೊ ಆ ಒಂದು ಕಾನ್ಫಿಡೆನ್ಸ್ ನಂಗೆ ಇವತ್ತು ಸಿಕ್ತು. ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ ಈ ಒಂದು ರಿಲೀಸ್ಗೆ. ಆ್ಯಂಡ್ ಎಸ್, ನಾನು ಪರಮ್ ಸರ್ಗೆ ಒಂದು ವಿಷಯ ಹೇಳಬೇಕು. ಸರ್, ನಾನು ಯಾವಾಗಲೂ ನಮ್ಮಿಬ್ಬರದ್ದು ಒಂದು ಟಾಮ್ ಆ್ಯಂಡ್ ಜೆರ್ರಿ ಥರ ರಿಲೇಷನ್ಶಿಪ್ಪು ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ. ಬಟ್ ನಾನು ಯಾವತ್ತೂ ಅದರ ಹಿಂದೆ ಅಡಗಿರೋ ಒಂದು ಹಿಡನ್ ಮೋಟಿವ್ನ ಎಲ್ಲೂ ಹೇಳಿಲ್ಲ. ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನೀವು ಮತ್ತು ಚಿತ್ರ ಮ್ಯಾಮ್ ನಾನು ಅಷ್ಟು ಪುಷ್ ಮಾಡಿರಲಿಲ್ಲ ಅಂದರೆ ಐ ಥಿಂಕ್ ನಾನು ನನ್ನ 100% ಕೊಡೋಕ್ಕೆ ಸಾಧ್ಯ ಆಗ್ತಿಲ್ವೇನೋ. ಸೊ ನಿಮ್ಮ ಒಂದು ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಷನಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಇದೆ ಮಾತಾಡೋಕ್ಕೆ. ನಂಗೆ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಟ್ರೇಲರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನೀವು ನಮ್ಮ ಫಸ್ಟ್ ಆಡಿಯನ್ಸ್ ಆಗಿರೋದ್ರಿಂದ ದಯವಿಟ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡೋಗಿ ನಮ್ಮ ಈ ಒಂದು ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಯಾವುದೇ ಸಿನಿಮಾ ಬರಲಿ, ಮನೆಗೆ ಬಂದ ಮೇಲೂ ಅವರ ಅಭಿನಯ ಮಾತಾಡುತ್ತೆ. ಆ ಪಾತ್ರಗಳಲ್ಲಿ ಅವರು ಅಷ್ಟರ ಮಟ್ಟಿಗೆ ಜೀವಿಸಿರ್ತಾರೆ. ಈ ಚಿತ್ರದ ಶ್ರೇಷ್ಠ ಖಳನಟ ರಮೇಶ್ ಇಂದಿರಾ ಸರ್. ಸರ್, ಆ್ಯಕ್ಚುಲಿ ಈ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾ ನೋಡಿ ಮನೆಗೆ ಬಂದ ಮೇಲೂ ಕೂಡ ನಿಮ್ಮನ್ನು ಬೈಕೊಂಡಿದ್ದೀನಿ. ಯಾಕಂದರೆ ಅಷ್ಟರ ಮಟ್ಟಿಗೆ ನೀವು ಆವರಿಸ್ಬಿಟ್ಟಿದ್ರಿ ಮನಸ್ಸಲ್ಲಿ. ಅಂದರೆ ಆ ವಿಲನ್ ಅಂತಂದರೆ ಹಿಂಗಿರಬೇಕಪ್ಪ ಅಂತ ಹೇಳಿ ಅನಿಸಿದೆ. ಒಬ್ಬ ಬ್ರ್ಯಾಂಡೆಡ್ ವಿಲನ್ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೀವು ಹೊರಹೊಮ್ತಾ ಇದ್ದೀರಾ. ಬರಹಗಾರರಾಗಿದ್ರಿ, ನಿರ್ದೇಶಕರಾಗಿದ್ರಿ. ನಿಮ್ಮೊಳಗೆ ಇಂಥ ಒಬ್ಬ ನಟ ಇದ್ದಾನೆ ಅಂತ ನಿಮಗೆ ಗೊತ್ತಿರಲಿಲ್ವಾ ಸರ್? ಇಲ್ಲ, ಗೊತ್ತಿರಲಿಲ್ಲ ನನಗೆ. ನನ್ನಲ್ಲಿ ಒಬ್ಬ ನಟ ಇದ್ದಾನೆ ಅಂತ ಗೊತ್ತಿರಲಿಲ್ಲ. ಈಗಲೂ ಅದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ ಆ್ಯಕ್ಚುಲಾಗಿ. ಯಾವಾಗ ಗೊತ್ತಾಯ್ತು ಸರ್? ಅಲ್ಲ, ಇನ್ನೂ ಗೊತ್ತು ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದೀನಿ. ಇದೀನಾ ಇಲ್ವಾ ಅನ್ನೋದು. 1-2 ಸಿನಿಮಾದಲ್ಲಿ ಅದನ್ನು ಜಡ್ಜ್ ಮಾಡೋಕ್ಕೆ ಬರೋದಿಲ್ಲ. ಇಟ್ಸ್ ಅ ಲಾಂಗ್ ಜರ್ನಿ. 1-2 ಒಪ್ಕೊಂಡಂಥವ್ರದ್ದು ಆಮೇಲೆ ನಿರಾಕರಿಸಿದ್ದು ಉದಾಹರಣೆಗಳಿದೆ. ಮುಂದಕ್ಕೆ ಹೋಗಬೇಕು. ಇನ್ನು ನಡೆಯೋ ದಾರಿ ತುಂಬ ದೂರ. ಓಕೆ, ರಮೇಶ್ ಇಂದ್ರ ಅವರೇ, ನಿಮ್ಮನ್ನ ಐ ಲವ್ ಯು ಮನು ಅಂತ ಇದ್ರು. ಬಹುಶಃ ಈ ಸಿನಿಮಾ ನೋಡಿದ್ಮೇಲೆ ಸೈಕ್ ಸಾವ್ಕಾರ್ ಅಂತ ಅಂತಾರೆ. ಯಾಕಂದರೆ ಟ್ರೈಲರಲ್ಲಿ ನೋಡಿದಾಗಲೇ ಅಷ್ಟರ ಮಟ್ಟಿಗೆ ನೀವು ಹವಾ ಎಬ್ಸಿದ್ದೀರಾ. ಇನ್ನು ಸಿನಿಮಾದಲ್ಲಿ ಯಾವ ಲೆವೆಲಿಗೆ ಇರಬೇಡ ಅಂತ ಏನು ಹೇಳ್ತೀರಾ ಕೋಟಿ ಸಿನಿಮಾದ ಬಗ್ಗೆ, ನಿಮ್ಮ ಒಂದು ಪಾತ್ರದ ಬಗ್ಗೆ? ನನ್ನ ಪಾತ್ರನ ಬರೆದಿರೋದು ಪರಮೇಶ್ವರ್ ಗುಂಡ್ಕಲ್ ಅವರು. ಅದು ಮೊನ್ನೆ ಒಂದು ಇಂಟರ್ವ್ಯೂಲು ಹೇಳಿದ್ದೆ. ಆ್ಯಕ್ಚುಲಾಗಿ ಅವರಲ್ಲಿ ಒಬ್ಬ ಇಂಥ ಖಳ ಇಲ್ಲದೆ ಹೋದರೆ ಈ ಥರದ ಒಂದು ಖಳನಾಯಕನ ಪಾತ್ರನ ಬರೆಯೋಕ್ಕಾಗಲ್ಲ. ಸೊ ಹಾಗಾಗಿ ಮೂಲತಃ ಅವರಲ್ಲಿ ಒಂದು ಖಳನಟ ಮತ್ತು ಖಳನಾಯಕ ಇದ್ದಾನೆ. ಅವರ ಪಾತ್ರನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಆಮೇಲೆ ಆ್ಯಕ್ಚುಲಾಗಿ ಖಳನಾಯಕನ ಪಾತ್ರ ಬರೆಯೋದೇ ತುಂಬ ಕಷ್ಟ. ಅಂದರೆ ನಾಯಕನ ಪಾತ್ರಕ್ಕೆ ನಿಮಗೆ ಸೀಮಾರೇಖೆಗಳೊಂದಷ್ಟಿದೆ. ಅದೆಲ್ಲವನ್ನು ಟಿಕ್ ಮಾಡ್ಕೊಂಬಿಟ್ರೆ ನಾಯಕ ಸೂಟ್ ಆಗಿಬಿಡ್ತಾನೆ. ಖಳನಾಯಕನಿಗೆ ಅದನ್ನು ಮೀರಿ ಏನೇನೋ ಬರೀಬೇಕಾಗತ್ತೆ. ಅದೆಲ್ಲವನ್ನು ಪರಮೇಶ್ವರ್ ಗುಂಡ್ಕಲ್ ಅವರು ಬರೆದಿದ್ದಾರೆ. ಮತ್ತು ದೀನು ಸಾವ್ಕಾರು ಸೈಕು ಅಂದರೆ ಸ್ವಲ್ಪ ಪರಮೇಶ್ವರಲ್ಲಿ ಯಾವ ಥರದ ಗುಣ ಇದೆ ಅಂತ ನೀವೆಲ್ಲರೂ ಇದರಲ್ಲೇ ಗೊತ್ತಾಗತ್ತೆ. ಅಂದರೆ ಉತ್ತರ ಕೊಡಲಿ, ಅವರಲ್ಲಿ ಯಾವ ಥರದ ಒಂದು ಸಣ್ಣ ತಿಕ್ಕಲುತನ ಇದೆ ಅನ್ನೋದು ಇದರಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಸೊ ಹಾಗಾಗಿ
ಅದೆಲ್ಲವನ್ನು ಸೇರಿಸಿ ಬರೆದಿದ್ದಾರೆ ದೀನು ಸಾವ್ಕಾರರಲ್ಲಿ. ಇನ್ನೊಂದು ಏನಪ್ಪ ಅಂದರೆ, ಒಳ್ಳೆಯ ಮನುಷ್ಯರು, ಒಳ್ಳೆಯ ಹೃದಯ ಇರೋರು ಒಳ್ಳೆ ಖಳನಟರು ಆಗ್ತಾರಂತೆ. ಇದು ಒಂಥರ ಹೆಂಗೆ ಅಂದ್ರೆ ಎಲ್ಲ ಹೇಳಿ ಕೊನೆಗೆ ಮ್ಯಾನೇಜ್ ಮಾಡೋದಿದು. ಡಾಲಿ ಧನಂಜಯ ಅವರು ಡಾಲಿಯಾಗಿ ಖಳನಟನಾಗಿ ಫೇಮಸ್ಸು, ಬಟ್ ಆಸ್ ಎ ಪರ್ಸನ್ ಹಿ ಈಸ್ ವೆರಿ ಸ್ವೀಟ್. ಹಾಗಾಗಿ ಅವರು ಅದನ್ನ ಅಭಿನಯಿಸಿರೋದಷ್ಟೇ. ನೀವು ಹೇಳ್ತಾ ಇದ್ದೀರಾ ನಿರ್ದೇಶಕರಾಗಿ ಅವರಲ್ಲಿ ಒಬ್ಬ ಖಳನಟ ಇದ್ರೆ ಮಾತ್ರ ಅದನ್ನ ಬರೆಯಕ್ಕೆ ಸಾಧ್ಯ ಅಂತ. ಹೌದು, ಅವರು ನಿರ್ದೇಶಕನಾಗಿ ಅವರಲ್ಲೊಬ್ಬ ಖಳ ಇದ್ದಾನೆ. ನಟನಾಗಿ ಖಳ ಅಲ್ಲದೆ ಇರೋನು ಖಳನ ಪಾತ್ರ ಮಾಡೋದು ಸುಲಭ. ಏನ್ ಹೇಳ್ತೀರಾ ಪರಮ್ ಸರ್ ಇದಕ್ಕೆ? ಇಲ್ಲ, ನಟರ ಪರ್ಸ್ಪೆಕ್ಟಿವನ್ನು ಅವರು ಕೊಡ್ತಾ ಇದ್ದಾರೆ. ನಿಜ ಅಂತಲೇ ಹೇಳ್ತೀನಿ, ನನಗೆ ಗೊತ್ತಿಲ್ಲ ಅದು. ನಟರಾಗಿ ಅವ್ರು ಹೇಳಿದ್ದಾರೆ, ಹಾಗಾಗಿ ಅವ್ರ ಮಾತನ್ನು ತಗೊಳ್ತೀನಿ ನಾನು. ಒಂದು ವಿಷಯ ಆ್ಯಕ್ಚುಲಾಗಿ ಏನಂದರೆ, ಪರಮೇಶ್ವರ್ ಅವರು ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಂದರೆ, ಇವತ್ತು ಸಿನಿಮಾಗಳು ಆಫ್ಟರ್ 5 minutes 6 minutes ದೇ ಸ್ಟಾರ್ಟ್ ಚಾಟಿಂಗ್ ಓವರ್ ಫೋನ್, ಸಿನಿಮಾ ನೋಡ್ತಾ. ಅದರಲ್ಲಿ ಇವತ್ತು ಸಿನಿಮಾನ ಕೂಡಿಸ್ಕೊಂಡು ನಾವು ಮೊಬೈಲ್ಗೆ ಹೋಗದೆ ಪರದೆನೇ ನೋಡಿಕೊಂಡು ಸಿನಿಮಾನ ವಾಚ್ ಮಾಡೋ ಥರ ಇಡೋದು ತುಂಬ ಚಾಲೆಂಜಿಂಗ್ ಇದೆ. ಅಂಥದ್ರಲ್ಲಿ ಅವರು ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು, ಕತೆ ಮಾಡ್ಕೊಂಡಿರೋದು, ಚಿತ್ರಕಥೆ, ಮತ್ತು ಅವರು ಒಳ್ಳೆ ಸಂಭಾಷಣೆಕಾರರು, ಚೆನ್ನಾಗಿ ಬರೀತಾರೆ. ಅವರು ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರೀತಾರೆ. ಅವರು ಮೊದಲು 2009ರಲ್ಲಿ ನಾವು ಮಾಡಿದಂಥ ಒಂದು ಧಾರಾವಾಹಿಗೆ ಬರ್ಕೊಟ್ಟಂಥ ಡೈಲಾಗು ಇನ್ನೂ ನಮ್ಮ ಮನೇಲಿ ಹಾಗೆ ಇದೆ, ಒಂದು ಪುಟ ಬರ್ಕೊಟ್ಟಿದ್ರು. ಸೊ ಅವರು ಆ ನಿಟ್ಟಿನಲ್ಲಿ ಎಲ್ಲನೂ ಒಂದು ಪ್ರಿಪ್ರೇಷನ್ ಮಾಡಿಕೊಂಡು, ಬರವಣಿಗೆ ಇರಬಹುದು, ಕ್ಯಾಮ್ರಾದಿರಬಹುದು, ಎಲ್ಲವೂ ಒಂದು ಪ್ರಿಪ್ರೇಷನ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಮತ್ತು ಸಾಕಷ್ಟು ಸಮಯ ಎಲ್ಲವನ್ನೂ ಅದರ ಮೇಲೆ ವ್ಯಯಿಸಿದ್ದಾರೆ. ಸೊ ಅವರು ಗೆಲ್ಲಬೇಕು, ಗೆಲ್ಲತ್ತೆ ಮತ್ತು ಗೆಲ್ಲೋ ಲಕ್ಷಣಗಳು ಎಲ್ಲವೂ ಇದೆ. ಒಂದೇ ಒಂದು ಬೇಜಾರಿದೆ ನಿಮ್ಮ ಬಗ್ಗೆ, ಸಾವ್ಕಾರರಿಗೆ ಒಂದು ಕ್ಲಬ್ ಡ್ಯಾನ್ಸ್ ಇಡಬೇಕಾಗಿತ್ತು. ಪಾರ್ಟ್ 2 ಕೋಟಿ ಪಾರ್ಟ್ 2 ಅಲ್ಲಿ ಇಡ್ತಾರೆ. ಓಕೆ, ಎಸ್ ಮೇಡಮ್. ಓಕೆ, ಇಲ್ಲೇ ಭರವಸೆ ಸಿಕ್ಕಿದೆ. ಅದು ನಮ್ಮ ಮಾಧ್ಯಮ ಮಿತ್ರರು ಸೆರೆ ಹಿಡಿದಿದ್ದಾರೆ, ಹಾಗಾಗಿ ಅವರು ಆ ಮಾತನ್ನ ವಾಪಸ್ ತಗೊಳಕ್ ಸಾಧ್ಯನೇ ಇಲ್ಲ. ನೀವು ಬೇಕಾದ್ರೆ ಪ್ರೂಫ್ ಅಂತ ಬಂದು ತೋರಿಸ್ಬೋದು, ಒಂದ್ ವೇಳೆ ಹಾಕಿಲ್ಲ ಅಂತಂದ್ರೆ ಅಲ್ವಾ? ಎಸ್ ಮೇಡಮ್. ಓಕೆ ಸರ್, ಜೋಕ್ಸ್ ಪಾರ್ಟ್ ನೀವು ಹೇಳ್ತಾ ಇದ್ರಿ, 1-2 ಸಿನಿಮಾಗಳಲ್ಲೇ ಅದು ಪ್ರೂವ್ ಆಗಲ್ಲ. 1-2 ಸಿನಿಮಾ ಆದಮೇಲೆ ಜನ ಮತ್ತೆ ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತಾರೋ ಗೊತ್ತಿಲ್ಲ, ಹಿಂದಿನದ್ದು ನಾವು ನೋಡಿದ್ದೀವಿ ಅಂತ. ಬಹುಶಃ ಪಾತ್ರದಿಂದ ಪಾತ್ರಕ್ಕೆ, ಚಿತ್ರದಿಂದ ಚಿತ್ರಕ್ಕೆ ನೀವು ಅಭಿನಯಿಸ್ಕೊಂಡು ಬರ್ತಾ ಇರೋದು, ಅಥವಾ ನಿಮ್ಮ ಪಾತ್ರಗಳಲ್ಲಿನ ಭಿನ್ನತೆ ನೋಡ್ತಾ ಇದ್ರೆ ಖಂಡಿತ ಒಬ್ಬ ಶ್ರೇಷ್ಠ ಖಳನಟನಾಗಿ ನೀವು ಕನ್ನಡಿಗರ ಮನಸ್ಸಿನಲ್ಲಿ, ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿತೀರಾ. ಲೇಟಾಗಿ ಬಂದರೂ ಬಹಳ ಲೇಟೆಸ್ಟ್ ಆಗಿ ಬಂದಿದ್ದೀರಾ ಸರ್, ಅದನ್ನು ನಾನು ಭರವಸೆ ಕೊಡಬಲ್ಲೆ ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಭರವಸೆ ಜನನೂ ಸುಳ್ಳಾಗಿಸದೇ ಇರಲಿ, ನಿರೀಕ್ಷೆ ತಕ್ಕ ಹಾಗೆ ಎಲ್ಲವೂ ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ನಿಮ್ಮ ಕೋಟಿ ಸಿನಿಮಾಗೆ ಆಲ್ ದಿ ಬೆಸ್ಟ್. ಧನ್ಯವಾದಗಳು. ಕೋಟಿ, ನಮ್ಮ ದೀನು ಸಾವ್ಕಾರ್ ಡೈಲಾಗ್ ಕೇಳಿದ್ರಲ್ಲ, ಕೋಟಿ ಅಂತ ಹೊಸ ಹುಡುಗ ಸೌತಲ್ಲಿ ಮಾತ್ರ ಅಲ್ಲ, ಬೊಂಬಾಯಲ್ಲಿ ಹುಡುಕಿದ್ರೆ ಈ ಥರ ಗುರಿ ಮತ್ತು ಗುಂಡಿಗೆ ಇರೋನು ಸಿಗಲ್ಲ ಅಂತ. ಅದಕ್ಕೆ ಕೋಟಿ ಸಿನಿಮಾ ನಾನು ನೋಡಬೇಕು. ಹೊಸ ಪಾತ್ರ, ಹೊಸ ಕತೆ. ನಾವು ಯಾವಾಗಲೂ ಸಿನಿಮಾಗಳಲ್ಲಿ ಕಾಂಟೆಂಟ್ ಹುಡುಕ್ತಾನೆ ಇರ್ತೀವಿ, ಕತೆ ಬೇಕು, ಕತೆ ಬೇಕು, ಕತೆ ಬೇಕು ಅಂತ. ನಾನು ಒಬ್ಬ ನಟನಾಗಿ, ನಿರ್ಮಾಪಕನಾಗಿಯೂ ಯಾವಾಗಲೂ ಕತೆ ಬೇಕು, ಕತೆ ಬೇಕು ಅಂತ ಹುಡುಕ್ತಾನೆ ಇರ್ತೀನಿ. ಅದರಲ್ಲಿ ಕೆಲವೊಂದು ಕತೆಗಳು ತುಂಬ ಕಾಡ್ತವೆ ನನಗೆ. ಆ ಥರ ಇಷ್ಟ ಆಗಿದ್ದ ಕತೆಗಳ ಬಗ್ಗೆ ನನ್ನ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ನಾನು ಮಾತಾಡ್ತಾ ಇರ್ತೀನಿ. ಅದೇ ಥರ ಕೋಟಿ ಕತೆ ಕೇಳಿದಾಗ್ಲೂ, ಆಗಲೇ ಕಾರ್ತಿಕ್ ಅವ್ರು ಹೇಳ್ದಂಗೆ, ಕಾರ್ತಿಕ್ ಯೋಗಿ ಸಿಕ್ಕಿದಾಗೆಲ್ಲ ಅದು ಚೆನ್ನಾಗಿದೆ, ಪರಮ್ ಸಖತ್ತಾಗಿ ಬರೆದಿದ್ದಾರೆ, ನಾನು ಮಾಡಬೇಕು ಅಂತ. ಸೊ ಅಷ್ಟು ಕಾಡಿದ ಕತೆ ಇದು. ಆ್ಯಂಡ್ ಕೋಟಿ ಅಂದರೆ ನಾನೊಬ್ಬ ಮಾತ್ರ ಕೋಟಿ ಅಲ್ಲ. ನನಗೆ ಕೋಟಿ ಕತೆ ಕೇಳಿದಾಗ ನಾನು ಟೀಸರ್ ರಿಲೀಸಲ್ಲಿ ಹೇಳ್ದಂಗೆ, ಐ ಥಿಂಕ್ ಎಲ್ಲರೂ ಕೋಟಿನೇ, ಇಲ್ಲಿರೋರು ಎಲ್ಲರೂ. ಅದು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ. ಕೋಟಿಯ ಬದುಕಿನ ಈವೆಂಟ್ಸ್ಗಳು ಒಂದೊಂದೇ ಬಿಚ್ಕೊಳ್ತಾ ಹೋದಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ, ಓಕೆ ಇದು ನಾನು ಅಂತ ಹೇಳಿ. ಎಲ್ಲರೂ, ನಾನು ಹೇಳ್ತಿರೋದು ಮಿಡಲ್ ಕ್ಲಾಸ್ ಹೀರೋಸ್ ಅಂತ ಏನು ಕರಿತೀವಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ, ಬದುಕುಗಳಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ. ಹಾಗನ್ಬಿಟ್ಟು ಬರೀ ಮಿಡಲ್ ಕ್ಲಾಸ್ ಸಿನಿಮಾ ಅಂತ ಅಲ್ಲ, ಎಲ್ಲರ ಸಿನಿಮಾ. ನಿಮಗೆ ರಸ್ತೆಯಲ್ಲಿ ಓಡಾಡ್ತಾ ಒಂದು ಸಣ್ಣದಾಗಿ 2 ಗಾಡಿಗಳು ಟಚ್ ಮಾಡಿಕೊಂಡು ಒಂದಿಬ್ಬರು ಹೊಡೆದಾಡ್ತಿರ್ತಾರಲ್ಲ, ಅದರಲ್ಲಿ ಎಷ್ಟೊಂದು ಸರಿ ನಾವು ಒಳಗಡೆ ಕೂತ್ಕೊಂಡು ಅನಿಸ್ತಾ ಇರುತ್ತೆ, ಯಾಕೆ ಇಷ್ಟು ಹೊಡೆದಾಡ್ತಿದ್ದಾರೆ, ಅವರು ಮೂವ್ ಆನ್ ಆಗಿಬಿಡ್ಬೋದಲ್ವ, ಇಮಿಡಿಯೇಟಾಗಿ ಮುಂದಕ್ಕೆ ಹೋಗ್ಬಿಡ್ಬೋದಲ್ಲ ಅಂತ. ಬಟ್ ಅವ್ರು ಯಾಕೆ ಅಷ್ಟು ಹೊಡೆದಾಡ್ತಿರ್ತಾರೆ ಅನ್ನೋದು ಅವರಿಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವರ ಬದುಕಲ್ಲಿ ಅವರ ಗಾಡಿಯ ಮೇಲಾಗೋ ಒಂದು ಸಣ್ಣ ಮಾರ್ಕು ಅಥವಾ ಅದರಿಂದ ಆಗೋ ಇಂಪ್ಯಾಕ್ಟು, ಅವತ್ತಿನ ಖರ್ಚು, ಅವತ್ತಿನ ದುಡಿಮೆ ಎಲ್ಲದೂ ತುಂಬ ಡಿಫ್ರೆನ್ಸ್ ಮಾಡ್ತಿರುತ್ತೆ. ಹಾಗಾಗಿ ಟ್ರಾಫಿಕಲ್ಲಿ ಇಬ್ಬರು ಹೊಡೆದಾಡ್ತಾ ಇರ್ತಾರೆ. ಈ ಥರ ನಿಮಗೆ ದಿನನಿತ್ಯದ ಬದುಕಲ್ಲಿ ತುಂಬ ವಿಷಯಗಳನ್ನ ನೋಡ್ತಾ ಇರ್ತೀರ.
ಸೊ ಹಾಗಾಗಿ ಕೋಟಿ ತುಂಬ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಸಿನಿಮಾ ಡೆಫಿನೆಟ್ಲಿ ಇವಾಗ ಎಲ್ಲ ಇಂಟರ್ವ್ಯೂಗಳಲ್ಲೂ ಒಂದು ಪ್ರಶ್ನೆ ಕೇಳ್ತಾನೆ ಇದ್ರು ಇಂಡಸ್ಟ್ರಿಯ ಇವತ್ತಿನ ಫೇಸ್ ಬಗ್ಗೆ. ನಾನು ಎಲ್ಲ ಕಡೆನೂ ಅದೇ ಹೇಳ್ತಾ ಇದ್ದೆ, ಇದು ಒಂದು ಘಟ್ಟ, ಇದು ಒಂದು ಫೇಸ್, ದಿಸ್ ಟು ಶಲ್ ಪಾಸ್, ಇದು ಮುಂದಕ್ಕೆ ಹೋಗಬೇಕು ಅಂತ. ಅದು ಕೋಟಿ ಮೂಲಕ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ. ಏಕೆಂದರೆ ಒಂದು ಒಳ್ಳೆ ಸಿನಿಮಾ ಆ್ಯಂಡ್ ಟೀಮ್ ಆಗಿ ನಾವು ಖಂಡಿತ ಪ್ರಾಮಿಸ್ ಮಾಡ್ತೀವಿ ನಿಮಗೆ ತುಂಬ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತಾ ಇದ್ದೀವಿ. ಥಿಯೇಟ್ರಿಗೆ ಬನ್ನಿ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ನಟರು, ನಿರ್ಮಾಪಕರು, ವಿತರಕರು ಎಲ್ಲರೂ ತುಂಬ ಅದ್ಭುತವಾಗಿ ಭಾಗಿಯಾಗಿ ಸಿನಿಮಾನ ಓನ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡಿದಾಗ ಅದೆಲ್ಲದೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅದು ನಮ್ಮ ಮತ್ತು KRG ಕಾಂಬಿನೇಷನ್ ಆಗಲಿ ಎಲ್ಲವೂ, ಅಥವಾ ನಮ್ಮ ಮತ್ತು ಕಲರ್ಸ್ ಚಾನಲ್ ಅಲಯನ್ಸ್ ಇರಲಿ, ನಮ್ಮ ಬಡವರ ರಾಸ್ಕಲ್ ಟಗರು ಪಲ್ಯ ಸಿನಿಮಾ ಜೊತೆ, ಪರಮ್ ಅವ್ರ ಜೊತೆ ಎಲ್ಲವೂ ಹಂಗೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾಗಳು, ಮತ್ತೆ ಜನ ಬಂದಿದ್ದಾರೆ. ಸೊ ಕೋಟಿಲೂ ಅದು ಆಗುತ್ತೆ ಅಂತ ಹೇಳಿ ನಂಬ್ತೀನಿ. ಆ್ಯಂಡ್ ನಮ್ಮ ಪ್ರದರ್ಶಕರು, ಥಿಯೇಟರ್ಸವ್ರಿಗೂ ಕೂಡ ಸಿನಿಮಾನ ಓನ್ ಮಾಡ್ಕೊಳ್ಳಿ, ನಿಮ್ಮ ಊರುಗಳಲ್ಲಿ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ, ಜನಗಳಿಗೆ ಸಿನಿಮಾನ ತಲುಪಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಕನ್ನಡ ಜನತೆಗೆ ದಯವಿಟ್ಟು ಬನ್ನಿ, ಖಂಡಿತ ಮತ್ತೊಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ನ ಪ್ರಾಮಿಸ್ ಮಾಡ್ತೀವಿ, ನಿಮಗೊಂದು ಒಳ್ಳೆಯ ಅನುಭವನ ಥಿಯೇಟ್ರಲ್ಲಿ ಕೊಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ನಮ್ಮ ಇಡೀ ತಂಡಕ್ಕೆ, ನಿರ್ದೇಶಕರಿಗೆ, ಕಲಾವಿದರಿಗೆ, ತಾರಮ್ಮಂಗೆ, ಎಲ್ರಿಗೂ, ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ, ಪತ್ರಿಕಾ ಮಾಧ್ಯಮಕ್ಕೆ ಎಲ್ರಿಗೂ ತುಂಬ ಡೀಟೇಲಾಗಿ ಥ್ಯಾಂಕ್ಸ್ ಹೇಳಬೇಕು ಸಿನಿಮಾ ಬಗ್ಗೆ ಮಾತಾಡ್ತಾ. ಅದನ್ನು ಸಕ್ಸಸ್ ಮೀಟಲ್ಲಿ ಡೆಫಿನೆಟ್ಲಿ ಎಲ್ರಿಗೂ ಮತ್ತೆ ಪರ್ಸ್ನಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು. ಸಿನಿ ಇಂಡಸ್ಟ್ರಿಗೆ ಬಂದು 11 ವರ್ಷ ಪೂರೈಸಿದ್ದೀರಾ. ಸೊ ಎರಡಕ್ಕೂ ನಿಮಗೆ ಶುಭಾಶಯಗಳು. ವರ್ಷಗಳು ಹೋಗ್ತಾ ಇರುತ್ತೆ ಬಿಡಿ, ಗೊತ್ತೇ ಆಗಲ್ಲ. ಸಿನಿಮಾದವ್ರಿಗಂತೂ ಗೊತ್ತಾಗಲ್ಲ, ವಯಸ್ಸಾಗೋದು ಗೊತ್ತಾಗಲ್ಲ, ಸತ್ತೋಗೋದು ಗೊತ್ತಾಗಲ್ಲ. ಬೇಗ ಒಂದೊಂದು ವರ್ಷ 2 ವರ್ಷ ಒಂದೊಂದು ಸಿನಿಮಾದಲ್ಲಿ ಓಡ್ತಾನೆ ಇರುತ್ತೆ. ತಿರುಗಿ ನೋಡಿದ್ರೆ ಇಷ್ಟೊಂದು ಆಗೋಯ್ತಾ ಅಯ್ಯಯ್ಯೋ ಅಂತ ಅದು ಅನಿಸ್ತಾ ಇರುತ್ತೆ ಅವಾಗವಾಗ. ಅದಕ್ಕೆ ನೋಡಿ, ನೀವೆಲ್ಲ ಅಷ್ಟು ಹೇಳ್ತಾ ಇದ್ರು ಪ್ರತಿ ಎಲ್ಲೋಗಿ ನಿಂತ್ಕೊಂಡು ರೋಡಲ್ಲಿ ಫೋಟೋ ತೆಗೆಸ್ಕೊಳಕ್ಕೆ ಬರೋರು ಕೇಳಂಗಾಗ್ಬಿಟ್ಟಿದೆ ಇವಾಗ. ನಮಗೆ ಗೊತ್ತಾಗಿಲ್ಲ, ನಾನಿನ್ನೂ 27 ವರ್ಷ, ಬಟ್ ನೋಡೋರಿಗೆ ಏನು ಮಾಡೋಕ್ಕೆ ನಿಂತ್ಬಿಟ್ಟಿದೆ ಸರ್ 27 ವರ್ಷಕ್ಕೆ. ನೀವು ಹಾಗೆ ಇರ್ತೀರಾ ಬಿಡಿ. ಅದೇ ಕೇಳೋಣ ಅಂತಿದ್ದೆ, ನೀವು ಮಾಡೋ ಸಿನಿಮಾಗಳೆಲ್ಲ ಟ್ರೆಂಡಿಂಗು, ಆದರೆ ನಿಮ್ಮ ಮ್ಯಾರೇಜ್ ಮಾತ್ರ ಪೆಂಡಿಂಗು ಅಂತ ತಾರಮ್ಮ ಹೇಳ್ತಾನೆ ಇದ್ದಾರೆ. ಸೊ ಯಾವಾಗ ಊಟ ಹಾಕ್ಸ್ತೀರಾ ಎಲ್ಲರಿಗೂ? ಆಗೋಣ ಬಿಡಿ, ಎಲ್ಲ ವೇದಿಕೆಯಲ್ಲೂ ಕೇಳ್ತೀರಾ, ಅದೇ ಹೇಳ್ತಿರೋದು, ರೋಡಲ್ಲಿ ಕೇಳೋಕ್ಕೆ ಶುರು ಮಾಡಿದ್ದಾರೆ ಅಂತ. ಪ್ರಮಾಣ ಮಾಡಿದ್ದೀನಿ ತಾನೇ, ಕೋಟಿ ಚೆನ್ನಾಗಾಗಲಿ ಪಕ್ಕ. ಅಲ್ಲ, ಚೆನ್ನಾಗಾಗಲಿಲ್ಲ ಅಂದರೂ ಬಿಡಲ್ಲ, ತಾರಮ್ಮನೆ ಮದುವೆ ಮಾಡಿಸ್ಬಿಡ್ತಾರೆ. ಆ್ಯಂಡ್ ಇನ್ನೊಂದು, ತಾರಮ್ಮ ಆಗಲೇ ಹೇಳ್ದಂಗೆ ನಂದು ತಾರಮ್ಮದು ರಂಗಣ್ಣ ರಘುವ್ರದ್ದು ಇದು ಆಟ್ರಿಕ್ ಕಾಂಬಿನೇಷನ್. ಬಡವರ ರಾಸ್ಕಲ್ ಸೂಪರ್ ಹಿಟ್, ನಾನೇ ನಟ ಮತ್ತು ನಿರ್ಮಾಪಕ. ಅದರಲ್ಲಿ ಟಗರು ಪಲ್ಯ ನಾನು ಓನ್ಲಿ ನಿರ್ಮಾಪಕ, ಬಟ್ ಕಾಂಬಿನೇಷನ್ ಸೂಪರ್ ಹಿಟ್ಟು. ಕೋಟಿಲೂ ಅದು ರಿಪೀಟ್ ಆಗುತ್ತೆ, ಯಾಕೆಂದರೆ ಸಿನಿಮಾ ತುಂಬ ಚೆನ್ನಾಗಿದೆ, ಖಂಡಿತ ತುಂಬ ಚೆನ್ನಾಗಿದೆ ಸಿನಿಮಾ. ನಾನು ಪರಮ್ ಸರ್ಗೂ ಈ ಪ್ರಶ್ನೆ ಕೇಳಿದೆ. ಇಲ್ಲಿ ನೋಡಿ, ಪೋಸ್ಟರಲ್ಲೆಲ್ಲ ನೋಡ್ತಾ ಇದ್ದೀವಿ, ದುಡ್ಡು ಗಂಟ್ಲಿಗೆ ಬಂದು ಸಿಕ್ಕಾಕೊಂಡ್ಬಿಟ್ಟಿದೆ. ಸೊ ನಿಮಗೆ ಆ ಥರ ಉಸಿರು ಕಟ್ಸಿದೆಯಾ ದುಡ್ಡು ಯಾವತ್ತಾದರೂ? ದುಡ್ಡು ಡೆಫಿನೆಟ್ಲಿ ಉಸಿರು ಕಟ್ಸುತ್ತೆ. ಉಸಿರು ಕಟ್ಟೋದು ಅಂದರೆ ಯಾವ ಥರ ಅಂದರೆ? ಅದು ಈಗಿರೋ ಸಿಚುವೇಶನ್ಗೆ ಮೋಸ್ಟ್ಲಿ ಜಾಸ್ತಿ ಆಗಿ ಏನಾದರೂ ಉಸಿರು ಕಟ್ಟಿದೆಯಾ? ಮುಂಚೆ ಆದರೆ ಸ್ವಲ್ಪ ಕಷ್ಟ. ಅಲ್ಲ, ದುಡ್ಡು ಆ್ಯಕ್ಚುಲಿ ಜಾಸ್ತಿ ಬರ್ತಾನೆ ಉಸಿರು ಕಟ್ಸೋದು. ಕಮಿಟ್ಮೆಂಟ್ಸ್ ಜಾಸ್ತಿ ಆಗುತ್ತಲ್ಲ, EMI ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ. ಒಂಚೂರು ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಇನ್ನೊಂಚೂರು ಇನ್ವೆಸ್ಟ್ ಮಾಡೋಣ, ಇಲ್ಲೇನೋ ಮಾಡೋಣ, ಪ್ರೊಡಕ್ಷನ್ ಮಾಡೋಣ, ಹಂಗೆ ಇನ್ವೆಸ್ಟ್ಮೆಂಟ್ಗಳು ಮಾಡ್ತಾ ಮೋಸ್ಟ್ಲಿ ಗಂಟ್ಲಿಗೆ ಬರುತ್ತದು. ಇಲ್ಲ ಅಂದಿದ್ರೆ ಅದಕ್ಕಿಂತ ಮುಂಚೆ ಏನು ಅನಿಸ್ತಾ ಇರಲಿಲ್ಲ. ಇರೋದ್ರಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಓಡಾಡ್ಕೊಂಡು ಏನಿರ್ತಿತ್ತು, ಒಂದು TVSಗೆ ಒಂದು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ಕೊಂಡು ಆರಾಮಾಗಿರ್ತಾ ಇದ್ದು. ನೋಡಿ, ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಳ್ಳೋಕೆ ಯೋಚನೆ ಮಾಡಿ ಸಿಕ್ಕಿದೊಂದು ಸಿಗಾಕೊಂಡು ಬರ್ತಾಯಿದ್ದು. ಇವಾಗ ಹಂಗಲ್ಲ, ನೀನು ಚೆನ್ನಾಗೇ ಕಾಣಬೇಕು ಅಂತೆಲ್ಲ ಕಂಪಲ್ಷನ್ಸ್ ಎಲ್ಲ ಬರುತ್ತೆ, ಅದಕ್ಕೆ ಹಿಂಗೆಲ್ಲ ಹಾಕೊಂಡು ಓಡಾಡಬೇಕು. ನೋಡಿ ಏನು ಬಟ್ಟೆ ಹಾಕೋಬೇಕಪ್ಪ, ಯಾರೇನು ಹಾಕೊಂಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಸರ್. ಸಿಗಾಕೊಂಡು ಓಡಾಡೋದು ಅದು ಚಂದ ಒಂಥರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನುಜಾ ವೆಂಕಟೇಶ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಕೋಟಿ ಸಿನಿಮಾದಲ್ಲಿ ನಮ್ಮ ಅಣ್ಣನಿಗೆ ತಂಗಿ ಥರ ಮಾಡಿದ್ದೀನಿ. ಮಹತಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಸೊ ಮಹತಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅನ್ನೋದಾದರೆ, ನಿಮ್ಮ ಮನೆಯಲ್ಲೇ ನಿಮ್ಮ ತಂಗಿ ಹೇಗಿರ್ತಾಳೆ ಅಂದರೆ, ಒಂದು ಲೈವ್ಲಿ, ಬಬ್ಲಿ, ಸ್ವಲ್ಪ ತರಲೆ, ಸ್ವಲ್ಪ ತುಂಟು. ಸೊ ಅದೇ ಥರ ಒಂದು ಕ್ಯಾರೆಕ್ಟರ್. ಆ್ಯಂಡ್ ಪರಮ್ ಸರ್ ನನ್ನನ್ನು ನಂಬಿ ಇಷ್ಟು, ಅಂದರೆ ಇಟ್ ಈಸ್ ಅ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್ ಸರ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ನೀವು ನನಗೆ ಈ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ, ನನ್ನನ್ನು ನಂಬಿದ್ದಕ್ಕೆ. ಆ್ಯಂಡ್ ಚಿತ್ರಶ್ರೀ ಮ್ಯಾಮ್ಗೊಂದು ದೊಡ್ಡ ಥ್ಯಾಂಕ್ ಯು, ಬಿಕಾಸ್ ದ ವೇ ಶಿ ಹ್ಯಾಸ್ ಗಿವನ್ ಹರ್ ಇನ್ಪುಟ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್.
ಆ್ಯಂಡ್ ಟು ದ ಎಂಟೈರ್ ನಮ್ಮ ಧನಂಜಯ ಅಣ್ಣ, ತಾರಮ್ಮ, ಮೋಕ್ಷ, ನಮ್ಮ ಅವಿ ಆ್ಯಂಡ್ ನನ್ನ ತಮ್ಮ ನಚ್ಚಿ, ವಿವ್ ಆಲ್ ಲೈಕ್ ತುಂಬ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ವಿ ಆ್ಯಕ್ಚುಲಿ ಗಾಟ್ ಲೈಕ್ ಒಂದು ಫ್ಯಾಮಿಲಿ ವೈಬ್ ಏನಿರುತ್ತಲ್ಲ ನಮ್ಗೆ ಅಲ್ಲಿ ಸೆಟ್ಟಲ್ಲೇ ಸಿಕ್ತು. ಎಷ್ಟೋ ಸಲ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ ಅಣ್ಣನಿಗೆ ಎಲ್ಲರಿಗೂ, ವೆನ್ ಆ್ಯಕ್ಟರ್ಸ್ ವೆರ್ ನಾಟ್ ಆ್ಯಕ್ಟಿಂಗ್ ಅಂತ, ಬಿಕಾಸ್ ಇಟ್ ವಾಸ್ ಜಸ್ಟ್ ಒಂದು ಫ್ಲೋ ಅಲ್ಲಿ ಒಂದು ಫ್ಯಾಮಿಲಿ ಹೇಗೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಹೆಂಗಿರುತ್ತೆ ಒಂದು ಕಾನ್ವರ್ಸೇಷನ್, ಅದೇ ಥರ ಇರ್ತಾಯಿತ್ತು. ಒಂದು ಓನ್ಲಿ ಚೇಂಜ್ ಏನಂದರೆ ಸರ್ ಕೊಟ್ಟಿರೋ ಡೈಲಾಗ್ಸ್ನ ಹೇಳ್ತಾ ಇದ್ವಿ ಅಷ್ಟೇ. ಬಟ್ ದ ವೈಬು ಮತ್ತು ಎಲ್ಲ ಐ ಥಿಂಕ್ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ. ಆ್ಯಕ್ಚುಲಿ ತುಂಬ ನರ್ವಸ್ ಆಗಿದ್ದೀನಿ ಆ್ಯಂಡ್ ಆಲ್ಸೋ ತುಂಬ ಎಕ್ಸೈಟೆಡ್ ಆಗೂ ಇದ್ದೀನಿ. ನರ್ವಸ್ ಆಗಿ ಇಷ್ಟೊಂದು ಮಾತಾಡ್ತಾ ಇದ್ದೀರಾ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಆಲ್ಸೋ ಸರ್. ಥ್ಯಾಂಕ್ ಯು. ನಾನು ಅಕ್ಷಯ್ ದಯವಿಟ್ಟು ಬನ್ನಿ. ಸೊ ಅಕ್ಷಯ್ ಕೂಡ ಒಂದು ಪುಟ್ಟ ರೋಲು, ಬಟ್ ಇಂಪಾರ್ಟೆಂಟ್ ರೋಲು. ಸೊ ಚೆನ್ನಾಗಿ ಮಾಡಿದ್ದಾರೆ. ಇವರು ನಮಗೆ ಟಿ ವಿಯಲ್ಲೂ ಕೆಲಸ ಮಾಡಿದವರು. ಸೊ ಪೃಥ್ವಿ, ಸಂಕ್ಷಿಪ್ತವಾಗಿ. ಎಲ್ಲಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿ ಶಾಮ್ನೂರ್ ಅಂತ. ನಿಜವಾಗ್ಲೂ ಅಂದರೆ ಕೋಟೆ ಅನ್ನೋ ಒಂದು ಟೀಮಲ್ಲಿ ನಾನೊಬ್ಬ ಮೆಂಬರ್ ಆಗಿರೋದು ನನಗೆ ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ಈ ಸಿನಿಮಾದಲ್ಲಿ ಮಾಡಿರೋ ನಾನು ನಚ್ಚಿ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ, ಧನಂಜಯ ಅಣ್ಣನ ತಮ್ಮನ ಪಾತ್ರ. ಸೊ ನಮ್ಮದು ಫ್ಯಾಮಿಲಿ ಏನಿದೆ, ಧನಂಜಯ ಅಣ್ಣ ಆಗಿರ್ಬೋದು, ತಾರಮ್ಮ, ನಾನು, ತನುಜಾ, ನಾವು ಇನ್ಫ್ಯಾಕ್ಟ್ ನಿಜವಾದ ಲೈಫಲ್ಲೂ ಫ್ಯಾಮಿಲಿ ಥರನೇ ಇದ್ದೀವಿ. ನಾವು ಮಾತಾಡೋದು ಹಾಗೆ ಮಾತಾಡ್ತಾ ಇರ್ತೀವಿ. ಸಿನಿಮಾ ಅಂದರೆ ಶೂಟಿಂಗಲ್ಲಿ ಬ್ರೇಕ್ ಸಿಕ್ಕಾಗೂ ಅಷ್ಟೇ ತಾರಮ್ಮನ ಕ್ಯಾರವನಲ್ಲಿ ಹೋಗಿ ಕೂತಿರ್ತೀವಿ, ಇಲ್ಲ ಧನಂಜಯ ಅಣ್ಣನ ಕ್ಯಾರವನಲ್ಲಿ ಕೂತಿರ್ತೀವಿ, ಅಷ್ಟು ಕೂತು ಹರಟೆ ಮಾಡ್ತಾ ಇರ್ತೀವಿ. ಅಂದರೆ ಇಡೀ ಟೀಮ್ ಜೊತೆ ನಾನು ವರ್ಕ್ ಮಾಡಿದ್ದು ನನಗೊಂದು ಒಳ್ಳೆ ಫ್ಯಾಮಿಲಿ ಸಿಕ್ತು ಅಂತ ಹೇಳ್ಬೋದು. ನಮ್ಮ ಮೋಕ್ಷ ಅವ್ರು ಆಗಿರ್ಬೋದು, ಅಭಿಷೇಕ್ ಅಣ್ಣ, ಆಕಾಶ್ ಅವರು, ಆಮೇಲೆ ರಮೇಶ್ ಸರ್. ನಿಜವಾಗ್ಲೂ ತುಂಬ ಖುಷಿ ಆಯಿತು ಸರ್ ಜೊತೆ ವರ್ಕ್ ಮಾಡಿದ್ದು. ಕ್ಲೈಮ್ಯಾಕ್ಸಲ್ಲಿ ಅಷ್ಟೇ ನಾನು ಬಂದಿದ್ದು ಸರ್ ಜೊತೆ. ಆ್ಯಂಡ್ ಮೇಜರ್ ಥ್ಯಾಂಕ್ಸ್ ನಮ್ಮ ಪರಮೇಶ್ವರ್ ಸರ್ಗೆ, ಪರಮ್ ಸರ್ಗೆ ಹೇಳಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ನಚ್ಚಿ ಅನ್ನೋದೊಂದು ಸಣ್ಣ ಪಾತ್ರ ಆಗಿರ್ಬೋದು, ಬಟ್ ಒಂದು ಎರಡು ಸೀನ್ಸ್ಗಳಲ್ಲಿ ತುಂಬ ಇಂಪ್ಯಾಕ್ಟ್ ಮಾಡುವಂಥ ಒಂದು ರೋಲ್ ಇದೆ. ಅದನ್ನು ನಂಬಿರೋದಕ್ಕೆ ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಥರದೊಂದು ದೊಡ್ಡ ಟೀಮ್ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು, ಅಂದರೆ ಒಂದು ದೊಡ್ಡ ಟೀಮ್, ದೊಡ್ಡ ಪ್ರೊಡಕ್ಷನ್ ಅಂತ. ಸರ್ ನನಗೆ ಆ್ಯಕ್ಚುಲಿ ಸಿನಿಮಾ ಎಲ್ಲ ಮುಗಿದ ಮೇಲೆ ಒಂದು ಸರಿ ಫೋನ್ ಮಾಡಿದ್ರು, ಪೃಥ್ವಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಪ್ರಮೋಷನ್ ಎಲ್ಲ ಅಷ್ಟೇ ಚೆನ್ನಾಗಿ ಮಾಡೋಣ ಅಂತೇಳಿ. ಆಮೇಲೆ ಲಾಸ್ಟಿಗೆ ಒಂದು ಮಾತು ಹೇಳಿದ್ರು, ನಾವೆಲ್ಲ ನಿಮ್ಗೆ ಚೆನ್ನಾಗಿ ನೋಡ್ಕೊಂಡಿದ್ದೀವಲ್ಲ ಅಂತ. ಸರ್ ಚೆನ್ನಾಗೆಲ್ಲ ಲಕ್ಸುರಿಯಸ್ ಆಗಿ ನೋಡ್ಕೊಂಡಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ಇಡೀ ಟೀಮ್, ನಮ್ಮ ಕೋಟಿ ಅನ್ನೋ ಒಂದು ಚಿತ್ರ, ಆಮೇಲೆ ಮೊನ್ನೆ ರೀಸೆಂಟಾಗಿ ಕಲರ್ಸ್ ಕನ್ನಡದಲ್ಲಿ ಕೂಡ ನಮಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಸರ್. ಮೇ ಬಿ ನಾನು ಒಂದಿಷ್ಟು ಸಣ್ಣ ಪುಟ್ಟ ಸಿನಿಮಾ ಮಾಡಿ ಆ ವೇದಿಕೆ ಕಲರ್ಸ್ ಕನ್ನಡದಲ್ಲ ಪರ್ಫಾರ್ಮ್ ಮಾಡೋಕ್ಕೆ ಒಂದು 5-6 ವರ್ಷ ಆಗ್ತಿತ್ತೇನೋ, ಆ ಟೈಮ್ನ ಕಟ್ ಡೌನ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸರ್. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರಿ ನೀವು ಆ್ಯಕ್ಚುಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇಡೀ ಜರ್ನಿ, ಕೋಟಿ ಜರ್ನಿ ಏನಿದೆ, ಇದು ನನ್ನ ಲೈಫಲ್ಲೇ ಒಂದು ಬ್ಯೂಟಿಫುಲ್ ಚಾಪ್ಟರ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಯಾ. ಸೊ ಅಕ್ಷಯ್, ಸರ್ ಒಂದು ನಿಮಿಷ, ಸಾರಿ ಟು ಇಂಟ್ರಪ್ಟ್. ನಾನು ಫಸ್ಟ್ ಟೈಮ್ ನಮ್ಮ ಟ್ರೇಲರ್ ನೋಡಿದ್ದು, ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಇವನ್ ಐ ವಾಂಟ್ ಟು ವಾಚ್ ದ ಮೂವಿ ನಾವು. ಸೊ ಐ ಹೋಪ್ ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಮೂವಿ ಅಂತ. 14 ಜೂನ್. ಅಕ್ಷಯ್. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ, ಆ್ಯಂಡ್ ತಾರಮ್ಮ, ಧನು ಅಣ್ಣ, ಆ್ಯಂಡ್ ರಮೇಶ್ ಅಣ್ಣ ಸರ್, ಮೊದಲನೇದಾಗಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಿಮ್ಮದು ಕಾಲ್ ಬರ್ತಿದ್ದಂಗೆ ತುಂಬ ಖುಷಿಯಾಗ್ಬಿಟ್ಟಿದೆ. ಯಾಕಂದರೆ ನಿಮ್ಮನ್ನ ಡೈರೆಕ್ಟಾಗಿ ನೋಡೇ ಇರಲಿಲ್ಲ ನಾನು. ಡೈರೆಕ್ಟಾಗಿ ಕರೆದು ಆಫೀಸಿಗೆ ಮಾತಾಡಿಸಿದಾಗ ಇನ್ನೂ ಖುಷಿ ಆದೆ. ಸೊ ಇಲ್ಲ ಸರ್, ಮಾಡೇ ಮಾಡ್ತೀನಿ. ನೀವು ಕೇಳಿದ್ರಿ ಇದು ಓಕೆನಾ, ನೀವು ಮಾಡ್ತೀರಾ ಅಂತ. ಬಟ್ ನನ್ನ ತಲೆಯಲ್ಲಿ ಇದ್ದ ಥಾಟ್ಸ್ ಒಂದೇ, ನೀವು ಕರೆದು ಆ ಮಾತು ಹೇಳಿದ ತಕ್ಷಣ ನಾನು ಮಾಡಲ್ಲ ಅನ್ನೋ ಮಾತೇ ಇಲ್ಲ. ಸೊ ತುಂಬ ಖುಷಿ ಆದೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಬೇಜಾರು ವಿಷಯ ಏನು ಅಂದರೆ, ನಾನು ಈ ಸಿನಿಮಾದಲ್ಲಿ ಕಡಿಮೆ ಡೇಟ್ಸ್ ಮಾಡಿದೆ. ಇವ್ರನ್ನೆಲ್ಲ ನೋಡಿದ್ರೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಅಯ್ಯೋ, ಇನ್ನೂ ಒಂದಷ್ಟು ದಿನ ಶೂಟಿಂಗ್ ಮಾಡ್ಬೋದಾಗಿತ್ತಾ ಇದ್ದಿದ್ರೆ. ನೀವು ಇರ್ತೀರಾ ಬಿಡಿ ಜಾಸ್ತಿ. ಆದಷ್ಟು ಬೇಗ ಈ ಕೋಟಿ ಹಿಟ್ ಆಗಲಿ, ಇನ್ನೊಂದು ಮತ್ತಷ್ಟು ಸಿನಿಮಾಗಳು ಮಾಡಿ ಅದ್ರಲ್ಲಿ ನಮ್ಮನ್ನ ಸ್ವಲ್ಪ ಜಾಸ್ತಿ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅಕ್ಷಯ್. ಅಭಿ. ಎಲ್ರಿಗೂ ನಮಸ್ತೆ, ನಾನು ಅಭಿಷೇಕ್ ಶ್ರೀಕಾಂತ್. ಫಸ್ಟ್ ಆಫ್ ಆಲ್ ಪರಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಕ್ಷಯ್ ಹೇಳ್ದಂಗೆ ನಮ್ಮೆಲ್ಲ ಟಿ ವಿಲಿ ಕೆಲಸ ಮಾಡಿದವ್ರಿಗೆ ಪರಮ್ ಸರ್ ಅಂತ ಒಂದು ಬರೀ ಹೆಸರಷ್ಟೇ ಗೊತ್ತಿತ್ತು, ನೋಡಿರಲಿಲ್ಲ ಅವ್ರು. ಆಬ್ವಿಯಸ್ಲಿ ಇವತ್ತು ಕ್ಯಾಮ್ರಾ ಶೈ. ಎಲ್ಲರೂ ಹೇಳೋರು ಪರಮ್ ಸರ್ ತುಂಬ ಕೋಪ ಮಾಡ್ಕೋತಾರೆ, ಈಸ್ ಅ ವೆರಿ ಪರ್ಫೆಕ್ಷನಿಸ್ಟ್, ಅದು ಇದು ಅಂತ. ಅದೇ ಭಯದಲ್ಲಿ ಪರಮ್ ಸರ್ನ ಮೀಟ್ ಮಾಡೋಕ್ಕೆ ಹೋದೆ. ಒಂದು ಆ್ಯಕ್ಚುಲಿ ನನಗೆ ಈ ಕ್ಯಾರೆಕ್ಟರ್, ಶಿವ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ನನಗೆ ಆ್ಯಕ್ಚುಲಿ ಬೇರೆ ಕ್ಯಾರೆಕ್ಟರ್ ಆಫರ್ ಮಾಡಿದರು. ಸ್ಟಾರ್ಟಿಂಗಲ್ಲಿ ಇಟ್ ವೆಂಟ್ ಗುಡ್. ವರ್ಕ್ಶಾಪಿಗೆ ಕರೆದ್ರು. ವರ್ಕ್ಶಾಪಿಗೆ ಕರೆದಾಗ ಧನು ಅಣ್ಣ ಬಂದರು.
ಅವನ ಜೊತೆ ಪರ್ಫಾರ್ಮ್ ಮಾಡಬೇಕಾಗಿತ್ತು. ಆ್ಯಂಡ್ ಆಬ್ವಿಯಸ್ಲಿ ಸಚ್ ಅ ಬಿಗ್ ಸ್ಟಾರ್, ಎಲ್ಲ ಮರ್ತೋದೆ. ಪರಮ್ ಸರ್ ನನಗೆ ಕರೆದ್ಬಿಟ್ಟು ಅವತ್ತಷ್ಟು ಚೆನ್ನಾಗಿ ಮಾಡಿದ್ರಿ, ಇವತ್ತೇನಾಯಿತು ಅಂತಂದರು. ಅಂದ್ಕೊಂಡೆ ಹೋಯ್ತು ಗುರು ರೋಲು, ಮನೆಗೆ ಹೋಗೋಣ ಸುಮ್ಮನೆ ಅಂತ. ಬಟ್ ಒಂದು ವಾರ ಆದಮೇಲೆ ಈ ಕಾಲ್ಡ್ ಮೀ ಆ್ಯಂಡ್ ಆಫರ್ಡ್ ಮೀ ಅ ಡಿಫ್ರೆಂಟ್ ರೋಲ್. ಸೊ ಹೋಪ್ಫುಲಿ ಐವ್ ಡನ್ ಜಸ್ಟಿಸ್ ಟು ವಾಟ್ ಯು. 100% ಅಭಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳ್ತಾ ಇದ್ರೆ ಎಲ್ಲರೂ ಒಂದು ಸಣ್ಣ ಸಣ್ಣ ಪಾತ್ರ ಆದರೂ ಜನರಲ್ಲಿ ಮನಸ್ಸಿನಲ್ಲಿ ಉಳಿಯೋ ಅಂಥ ಪಾತ್ರ ನಿಮ್ದಾಗಿರುತ್ತೆ ಅಂತ ನನಗೆ ಗೊತ್ತು. ಎಂಟೈರ್ ತಂಡಕ್ಕೆ ವೆರಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸಿನಿಮಾದಲ್ಲಿ ಈ ಸಿನಿಮಾವನ್ನು ನಾನು ಸುಮಾರು ಈಗ ಇಂಟರ್ವ್ಯೂಗಳನ್ನು ಕೊಡುವಾಗ ಕೇಳ್ತಾನೆ ಇದ್ದಾರೆ, ಈ ಸಿನಿಮಾವನ್ನು ಯಾಕೆ ನೋಡಬೇಕು ಅಂತ. ನಾನು ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ನಾನು ಒಂದೇ ಲೈನ್ನಲ್ಲಿ ಹೇಳಿದಾಗೆ ಕಂಟೆಂಟ್ ಡ್ರಿವನ್ ಕಮರ್ಷಿಯಲ್ ಕಾಂಟೆಂಟ್ ಇದೆ. ಇದು ಒಂದು ಹೊಸ ಪ್ರಯತ್ನ, ಅದಕ್ಕಾಗಿ ನೋಡಿ. ಅದಕ್ಕಿಂತ ಮುಖ್ಯವಾಗಿ ಡಾಲಿ ಧನಂಜಯ್ ಅವರ ಪರ್ಫಾರ್ಮೆನ್ಸ್, ಅದಕ್ಕಾಗಿ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಯಾಕೆಂದರೆ ಒಬ್ಬ ಪ್ರಾಮಾಣಿಕ ನಿಯತ್ನ ಮನುಷ್ಯನನ್ನು ಯಾವುದೇ ಅಂದರೆ ಒಂದು ಕ್ವರ್ಕಿನೆಸ್ ಇಲ್ಲದೆ ಇರುವಾಗ, ಯಾವುದೇ ಮ್ಯಾನರಿಸಮ್ ಕೊಡದೇ ಇರುವಾಗ ಅದನ್ನು ಒಂದು ಪವರ್ಫುಲ್ಲಾಗಿ ತೆರೆ ಮೇಲೆ ತರೋದು ಬಹಳ ಸವಾಲಿನ ಕೆಲಸ. ಅದನ್ನು ಬಹಳ ಲೀಲಾಜಾಲವಾಗಿ ಅದ್ಭುತವಾಗಿ ಡಾಲಿ ಅವರು ಮಾಡಿದ್ದಾರೆ. ಥ್ಯಾಂಕ್ ಯು ಡಾಲಿ, ನನ್ನ ಕೋಟಿ ಆಗಿದ್ದಕ್ಕೆ ಆ್ಯಂಡ್ ಅದನ್ನು ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅದೇ ಥರ ರಮೇಶ್ ಇಂದಿರಾ, ನಮ್ಮದು ಹಳೆಯ ಸ್ನೇಹ ಜಗಳ, ಅವರು ಸೈಕ್ ಅಂತ ಸೈಕ್ನ ಗುಣ ನನ್ನಲ್ಲೂ ಇದೆ ಅಂತ ಬಹುಶಃ ಅವ್ರಿಗೆ ಗೊತ್ತಿರುತ್ತೆ. ನಾಳೆ ಶೂಟ್ ಇದ್ದರೆ ಕೆಲವು ಸಾರಿ ನಾನು ಅವ್ರಿಗೆ ಬರ್ಕೊಡ್ತಾ ಇದ್ದ ದಿನಗಳಲ್ಲಿ ನಾನು ಸೀನ್ ಕೊಡದೆ ಅವರ ಶೂಟೆಲ್ಲ ಕ್ಯಾನ್ಸಲ್ ಮಾಡಿದ್ದು ಇದೆ. ಹಾಗಾಗಿ ಆ ಸಿಟ್ಟನ್ನು ಅವರು ಇವತ್ತು ಇಲ್ಲಿ ತೀರಿಸ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಒಂದೇ ಒಂದು ಸಾರಿ ಆಗಿತ್ತು ಅದಷ್ಟೇ, ಒಂದು ದಿನ ಶೂಟ್ ಕ್ಯಾನ್ಸಲ್ ಆಗಿತ್ತು, ನಾನು ಸೀನ್ ಕೊಡದೆ. ಅದು ಬಿಟ್ಟರೆ ಭಾಳ ಪ್ರಾಮಾಣಿಕವಾಗಿ ಪ್ರಾಂಪ್ಟಾಗಿ ಕೊಡ್ತಾ ಇದ್ದೆ ಅಂತ ನೆನಪು ರಮೇಶ್. ಸೊ ರಮೇಶ್ ಈ ಸಿನಿಮಾದಲ್ಲಿ ಅಂದರೆ ಇನ್ನೊಂದು ಲೆವೆಲಿಗೆ ತೊಗೊಂಡೋಗಿದ್ದಾರೆ. ನಾನು ಒಂದು ಥರ ಈ ಪಾತ್ರವನ್ನು ಬರೆದ್ರೆ ರಮೇಶ್ ಅದನ್ನು ಪರ್ಫಾರ್ಮ್ ಮಾಡಿರುವ ರೀತಿಯನ್ನು ನೀವು ಖಂಡಿತ ಇಷ್ಟಪಟ್ಟೇ ಪಡ್ತೀರಾ ಅನ್ನೋದನ್ನು ನಾನು ಭಾಳ ಕಾನ್ಫಿಡೆಂಟಾಗಿ ಹೇಳಬಲ್ಲೆ. ಮೂರನೇದು ತಾರಮ್ಮ, ಅಮ್ಮನ ರೋಲೇ ಮಾಡಿರೋದು. ಟಿಪಿಕಲ್ ಆಗತ್ತಲ್ವ ಅನ್ನೋ ಪ್ರಶ್ನೆ ಇತ್ತು. ಆ್ಯಂಡ್ ಒಂಚೂರು ಇದು ಟಿಪಿಕಲ್ ಅಮ್ಮನ ರೋಲ್ಗಿಂತ ಅದರಲ್ಲಿ ಒಂದು ಸಣ್ಣ ಎಲಿಮೆಂಟ್ ಇತ್ತು. ಅದನ್ನು ಅವ್ರಿಗೆ ಹೇಳಿದರೆ ಅವರು ಶೂಟಿಂಗಿಗೆ ಬಂದಾಗ ಅವರೇ ಒಂದಷ್ಟು ಪ್ರಿಪೇರ್ ಆಗಿ ಬಂದುಬಿಟ್ಟಿದ್ರು. ಈ ಥರ ಇರುವ ಒಂದು ಕ್ಯಾರೆಕ್ಟ್ರು ಹಿಂಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನು ಅವರೇ ಪ್ರಿಪೇರ್ ಆಗಿ ಬಂದುಬಿಟ್ಟಿದ್ರು. ಆ್ಯಂಡ್ ಅದನ್ನು ನೋಡಿ ನನಗೆ ಇಷ್ಟು ವರ್ಷಗಳ ನಂತರ ಇಷ್ಟೊಂದು ಸಿನಿಮಾಗಳನ್ನು ಮಾಡಿದವರು, ರಾಷ್ಟ್ರ ಪ್ರಶಸ್ತಿಯನ್ನೇ ಗೆದ್ದವರು, ಅವರು ಕೂಡ ಈ ಲೆವೆಲ್ನ ಪ್ರಿಪ್ರೇಷನ್ ಮಾಡ್ಕೊಂಬರ್ತಾರಲ್ಲ ಅಂತ ಖುಷಿ ಆಯಿತು. ಥ್ಯಾಂಕ್ ಯು ತಾರಮ್ಮ. ಇದು ಈ ರೋಲಲ್ಲಿ ಸುಮಾರು ಜಗಳ ಎಲ್ಲ ಮಾಡಿದ್ದೀವಿ ತಾರ ನಾನು, ಬಟ್ ಅಂದರೆ ಏಕವಚನದಲ್ಲೇ ಮಾತಾಡಿಸ್ಕೊಳ್ಳೋದು ಇಬ್ಬರನ್ನ. ಬಟ್ ಪಾಯಿಂಟ್ ಏನು ಅಂದರೆ ಕೊನೆಯ ದಿನ ಒಂದು ವೆರಿ ಕೀ ಸೀನ್ ಇದೆ, ಅದ್ಭುತವಾಗಿ ಅದನ್ನು ಮಾಡಿ ಈಗ ಅಷ್ಟು ಜನ ನಾವೆಲ್ಲ ಗುದ್ದಾಡಿದ್ದಕ್ಕಿಂತ ಹೆಚ್ಚು ಹೊಗಳಿಕೆ ಅವ್ರಿಗೆ ಬಂದ್ಬಿಡತ್ತಾ ಅನ್ನೋದು ನನಗೊಂದು ಸಣ್ಣ ಹೊಟ್ಟೆ ಕಿಚ್ಚಿದೆ. ದಯವಿಟ್ಟು ಹಂಗೆ ಮಾಡಬೇಡಿ. ಧನಂಜಯ ಅವರನ್ನು ಗಮನಿಸಿ, ಸಾಹುಕಾರರನ್ನು ಗಮನಿಸಿ. ಸೊ ಅಷ್ಟು ಅದ್ಭುತವಾಗಿ ಆ ಸೀನನ್ನು ಅವರು ಪರ್ಫಾರ್ಮ್ ಮಾಡಿದ್ದಾರೆ ಅದರಲ್ಲಿ. ಆ್ಯಂಡ್ ಆ ಸೀನ್ ನಡೀತಾ ಇರುವಾಗ ನನಗೆ ಇನ್ನೂ ನೆನಪಿದೆ, 2 ಗಂಟೆ ಮೈಸೂರು, ಮಳೆ ಬಂದಿತ್ತು, ಮಳೆ ನಾವು ಹಾಕಿದ್ವಿ. 2 ಗಂಟೆಗೆ ಒಂದು 50 ಜನ ನಿಂತಿದ್ರು. ಅಲ್ಲಿ ಒಂದು ಮಾಸ್ಟರ್ ಶಾಟ್ ಇತ್ತು, ಅವರು ಗೇಟಿಂದ ಹೊರಗಡೆ ಬರಬೇಕು, ಅಲ್ಲಿ ನಿಲ್ಲಬೇಕು, ಹೋಗಬೇಕು. ಡಾಲಿ ಅವ್ರದ್ದು ಏನೋ ಒಂದು ರಿಯಾಕ್ಷನ್ ಇತ್ತು. ಅದು ಆ ಕತೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಆ 50 ಜನ 2 ಗಂಟೆ 20 ನಿಮಿಷಕ್ಕೆ ಆ್ಯಂಡ್ ಚಪ್ಪಾಳೆ ಹೊಡೆದ್ರು ಜನ. ಸೊ ನನಗೆ ಭಾಳ ಆಶ್ಚರ್ಯ ಆಯಿತು. ಆ್ಯಕ್ಚುಲಿ ಆವತ್ತು ನನಗೆ ಈ ಸಿನಿಮಾ ಆಗ್ತಾ ಇದೆ ಅಂತ ಅನಿಸಿದ ಕ್ಷಣ ಅದು. ಥ್ಯಾಂಕ್ ಯು ತಾರಮ್ಮ ನಿಮ್ಮ ಪರ್ಫಾರ್ಮೆನ್ಸಿಗೆ. ಆ ಚಪ್ಪಾಳೆ ನನ್ನ ಕತೆಗೆ ಬಂದಿರೋದಲ್ಲ, ಶಾರ್ಟ್ ಅಂತೂ ಮಾಮೂಲಿಯಾಗಿತ್ತು, ಅದು ಶಾರ್ಟಿಗೆ ಬಂದಿರೋದಲ್ಲ, ಅದು ನಿಮಗೆ ಮತ್ತು ಡಾಲಿಯವರ ಪರ್ಫಾರ್ಮೆನ್ಸಿಗೆ ಬಂದಿರೋದು. ಒಂದೇ ಒಂದು ನಿಮಿಷದಲ್ಲಿ ನೀವು 50 ಜನ 2 ಗಂಟೆಗೆ ನಿದ್ದೆಗಣ್ಣಲ್ಲಿರುವವರನ್ನು ಹಾಗೆ ಕ್ಯಾಪ್ಟಿವೇಟ್ ಮಾಡಬಹುದು ಅಂತಾದರೆ 2 ತಾಸು 49 ನಿಮಿಷ 29 ಸೆಕೆಂಡ್ ಇದೆ ನಮ್ಮ ಸಿನಿಮಾ. ಸ್ವಲ್ಪ ಒಂದು ಡೀಟೇಲ್ಡ್ ಸಿನಿಮಾ ಇದು. ಖಂಡಿತವಾಗೂ ಆ ಸಿನಿಮಾದಲ್ಲಿ ಇವರ ಪರ್ಫಾರ್ಮೆನ್ಸು ನಿಮ್ಮನ್ನು ಮೆಚ್ಚಿಸುತ್ತೆ ಅನ್ನೋದರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ. ಥ್ಯಾಂಕ್ ಯು ತಾರಮ್ಮ. ಅದೇ ಥರ ರಂಗಾಯಣ ರಘು ಇರ್ಬೋದು, ಸರ್ದಾರ್ ಸತ್ಯ ಇರಬಹುದು, ಅಥವಾ RJ ಪೃಥ್ವಿ ಇರ್ಬೋದು, ಆ್ಯಂಡ್ ಒಂದೆರಡು ಸರ್ಪ್ರೈಸ್ಗಳು ಇವೆ ಸಿನಿಮಾದಲ್ಲಿ. ಒಟ್ಟಾರೆಯಾಗಿ ಈ ಸಿನಿಮಾ ನನಗೆ ಕೊಟ್ಟಿರುವ ಕಾನ್ಫಿಡೆನ್ಸು, ಈ ಪರ್ಫಾರ್ಮೆನ್ಸ್ಗಳಿಂದ ಬಂದಿರೋದು ನನಗೆ ಆ ಕಾನ್ಫಿಡೆನ್ಸು. ಇಷ್ಟು ಒಳ್ಳೆಯ ಕಲಾವಿದರಿರುವಾಗ, ಈಗ 3 ಜನ 4 ಜನ ಇಲ್ಲಿ ಬಂದು ನಿಂತು ಕೂಡ ಮಾತಾಡಿದರು, ಇಷ್ಟು ಒಳ್ಳೆಯ ಕಲಾವಿದರಿರುವಾಗ, ಅವರು ಇಷ್ಟು ಅದ್ಭುತವಾಗಿ ಪ್ರಿಪೇರ್ ಆಗಿ ಪರ್ಫಾರ್ಮ್ ಮಾಡಿರುವಾಗ, ಒಂದು ಕತೆ ಅದರಲ್ಲಿ ಲೋಪದೋಷಗಳಿದ್ದರೂ ಕೂಡ ಅದು ನಿಮಗೆ ಕಾಣಿಸಲ್ಲ, ಅದನ್ನು ಮರೆಮಾಚೋ ಥರ ಈ ಕಲಾವಿದರು ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಈ ಕಲಾವಿದರ ಪರ್ಫಾರ್ಮೆನ್ಸ್ಗೆ ನಿಮ್ಮ ಒಂದು ಸಪೋರ್ಟ್ ಇರಲಿ, ಮೆಚ್ಚುಗೆ ಇರಲಿ,
ಅಂತ ಕೇಳ್ಕೊತೀನಿ. ಈಗ ನಾವು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಇದ್ದರೆ ಅದಕ್ಕೆ ಹೋಗಬಹುದು ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಡ್ರಿವನ್ ಕಮರ್ಷಿಯಲ್ ಸಿನಿಮಾ ಅಂತ ನಾನು ಹೇಳಿರೋದು. ಕಮರ್ಷಿಯಲ್ ಅನ್ನೋ ಶಬ್ದ ತಗೊಬಂದಿದ್ದೆ ಅಲ್ಲಿ, ಮತ್ತು ಅದಕ್ಕೆ ಸಂಬಂಧಪಟ್ಟು ಅಂದರೆ ಕಮರ್ಷಿಯಲ್ ಅಂದರೆ ಏನು, ಒಂದು ಬಿಲ್ಡಪ್ ಡೈಲಾಗ್ಗಳು, BGMಗಳು, ಅದು ಒಂದು ಥರದ ಎಂಟರ್ಟೈನ್ಮೆಂಟು. ಅದ್ರ ಬಗ್ಗೆ ಅದನ್ನು ಮಾಡೋದಕ್ಕೆ ಒಂದು ಥರದ ಸ್ಕಿಲ್ ಬೇಕು. ಇನ್ನೊಂದು ಎಂಗೇಜಿಂಗ್ ಆಗಿ ನಾವು ಕಥೆಯನ್ನು ಹೇಳೋಕ್ಕಾದರೆ ಅದು ಕೂಡ ಕಮರ್ಷಿಯಲ್ ಅಂತ ನಾನು ನಂಬುತ್ತೀನಿ. ನನ್ನ ದೃಷ್ಟಿಯಲ್ಲಿ ಈ ಸಿನಿಮಾ ಎಂಗೇಜ್ಮೆಂಟ್ ದೃಷ್ಟಿಯಿಂದ ತುಂಬ ಗ್ರಿಪ್ಪಿಂಗ್ ಆಗಿರುವ ಸೀನ್ಗಳಿವೆ ಮತ್ತು ಟರ್ನ್ ಮತ್ತು ಟ್ವಿಸ್ಟ್ಗಳಿವೆ. ಆ ಕಾರಣಕ್ಕೆ ಈ ಸಿನಿಮಾ ಕಮರ್ಷಿಯಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಡೀಟೇಲ್ಡ್ ಸಿನಿಮಾ ಆದರೂ ಕೂಡ ಈ ಸಿನಿಮಾ ಯಾವುದೇ ಹಂತದಲ್ಲಿ ನಿಮಗೆ ಇದು ಬೇಸರ ತರಿಸಲ್ಲ ಅನ್ನೋ ನಂಬಿಕೆ ಇದೆ. ಎಸ್ಪೆಷಲಿ ಅಂದರೆ ಒಂದು ವಿಜುವಲ್ ಸ್ಪೆಕ್ಟಕಲ್ ಕೂಡ ನೀವು ನೋಡಬಹುದು. ಹಾಗೆ ಇದು ಕಮರ್ಷಿಯಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದಾದಮೇಲೆ ಜನ ತೀರ್ಮಾನ ಮಾಡ್ತಾರೆ ಪ್ರಮೋದ್. ಇದು ನಾವು ಎಷ್ಟು ಬೇಕಾದರೂ ಇದನ್ನು ಪ್ಲ್ಯಾನ್ ಮಾಡ್ಬೋದು. ಜನ ಈ ಸಿನಿಮಾ ಚೆನ್ನಾಗಿದೆಯೋ ಇಲ್ವೋ, ಕಮರ್ಷಿಯಲ್ ಹೌದೋ ಅಲ್ವೋ, ಕಂಟೆಂಟ್ ಇದೆಯೋ ಇಲ್ವೋ ಅದನ್ನು ತೀರ್ಮಾನ ಮಾಡ್ತಾರೆ. 14 ಜೂನ್ಗೆ ಆ ವರ್ಡಿಕ್ಟಿಗೆ ನಾನಂತೂ ತುಂಬ ಚಡಪಡಿಸ್ತಾ ಕಾಯ್ತಾ ಇದ್ದೀನಿ. ಸೊ ಜನ ಇದನ್ನು ಹೇಳಿದರೆ, ಈಗ ನಾನು ಇಲ್ಲಿ ಕಂಟೆಂಟ್ ಡ್ರಿವನ್ ಕಮರ್ಷಿಯಲ್ ಸಿನಿಮಾ ಇದೆಲ್ಲ ಚೆನ್ನಾಗಿದೆ ಹೇಳೋಕ್ಕೆ, ಬಟ್ ಜನ ಇದು ಹಿಂಗಿದೆ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಅವರು ಬೇಕಾದ್ರೆ ಹೊಸ ಶಬ್ದ ತರ್ತಾರಲ್ಲಿ, ಅದು ಅವ್ರ ಕೈಯಲ್ಲಿರೋದು. ಅವ್ರಿಗೆ ಇಷ್ಟ ಆಗತ್ತೆ ಅನ್ನೋ ನಂಬಿಕೆಯಲ್ಲಿ ನಾವು ನಮ್ಮ ಪ್ರಯತ್ನ ಮಾಡಿದ್ದೀವಿ. ಅದು ಇಷ್ಟ ಆಗಬಹುದು ಅಂತ ಆಸೆ ಪಡ್ತೀವಿ. ಹಲೋ ಸರ್, ಇಲ್ಲೇ ಪರಮ್ ಸರ್ಗೆ ಈ ಕ್ವೆಶನ್. ನ್ಯೂಸಲ್ಲಿದ್ರಿ, ಅದಾದಮೇಲೆ ಎಂಟರ್ಟೈನ್ಮೆಂಟ್ಗೆ ಹೋಗಿದ್ದು, ಈಗ ಸಿನಿಮಾ ಮಾಡಿರುವಂಥದ್ದು. ಆ್ಯಸ್ ಅ ಸಿನಿಮಾ ಮೇಕರ್ ಈ ಸಿನಿಮಾ ನೋಡಿರ್ತೀರಿ. ಆ್ಯಸ್ ಅ ಕ್ರಿಟಿಕ್ ನಿಮ್ಗೇನು ಪಾಸಿಟಿವ್ ಅಥವಾ ನೆಗೆಟಿವ್ ಕಾಣಿಸ್ತು ಈ ಸಿನಿಮಾದಲ್ಲಿ? ಸಿನಿಮಾ ಮಾಡಿದವರು ಮುಖ್ಯವಾಗಿ ಕತೆ ನಾನು ಬರೆದಿದ್ದು, ಅದನ್ನು ನಾನೇ ಶೂಟ್ ಮಾಡಿದ್ದು, ನಾನೇ ಎಡಿಟ್ ಮಾಡಿದ್ದು. ಓವರ್ ಆಲ್ ಏನಾಗುತ್ತೆ ಅಂದರೆ, ಒಂದು ಸಿನಿಮಾ ಆಗುವಾಗ ಫಸ್ಟ್ ಎಡಿಟಿಗೆ ಹೋಗ್ತೀವಿ, ಅಲ್ಲಿ ಡೈಲಾಗ್ಗಳು ಈಕ್ವಲೈಸ್ ಆಗಿರಲ್ಲ, ಕೆಲವು ಡೈಲಾಗ್ಗಳು ಮಿಸ್ ಇರುತ್ತೆ. ಇನ್ನೊಂದು ವಿಷಯ ಹೇಳಲೇಬೇಕು, ಈ ಸಿನಿಮಾ ಸಿನಿಮಾ ಅಂದರೆ ಸಿಂಕ್ ಸೌಂಡಲ್ಲಿ ಮಾಡಿರುವ ಕೆಲವೇ ಕನ್ನಡ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಸೊ ಡೈಲಾಗು ಆಲ್ಮೋಸ್ಟ್ ಇತ್ತು, ಆದರೂ ಸೌಂಡ್ ಇಫೆಕ್ಟ್ ಮಿಸ್ಸಿಂಗ್ ಇರುತ್ತೆ, ಮ್ಯೂಸಿಕ್ ಮಿಸ್ಸಿಂಗ್ ಇರುತ್ತೆ, ಮತ್ತು ಮಿಕ್ಸಿಂಗ್ ಆಗಿರಲ್ಲ. ಆ ಹಂತದಲ್ಲಿ ನಮಗೆ ಜಡ್ಜ್ಮೆಂಟ್ ಸಿಗಲ್ಲ. ಅದಾದಮೇಲೆ ಮ್ಯೂಸಿಕ್ಕಿಗೆ ಹೋಗ್ತೀವಿ. ಮ್ಯೂಸಿಕ್ಕಿಗೆ ಹೋದಾಗ ಮ್ಯೂಸಿಕ್ ಡೈರೆಕ್ಟರ್ಗಳು ಏನು ಮಾಡ್ತಾರೆ ಅಂದರೆ, ಡೈಲಾಗ್ ಎಲ್ಲ ಮ್ಯೂಟ್ ಮಾಡಿಬಿಡ್ತಾರೆ, ಅಥವಾ ಕೇಳೋ ಹಾಗೆ ಇಡಲ್ಲ ನಿಮಗೆ. ಅಷ್ಟು ಜೋರಾಗಿ ಮ್ಯೂಸಿಕ್ ಹಾಕಿ ನಿಮಗೆ ಸಿನಿಮಾ ತೋರಿಸ್ತಾರೆ, ಆವಾಗಲೂ ಜಡ್ಜ್ಮೆಂಟ್ ಸಿಗಲ್ಲ. ಅದಾದಮೇಲೆ ಸೌಂಡ್ ಇಫೆಕ್ಟ್ಸಿಗೆ ಹೋದಾಗ ನೀವು ಸೌಂಡ್ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ, ಅಲ್ಲಿರುವ ವಿಜುವಲ್ಗಳು ನಿಮಗೆ ಜಸ್ಟಿಸ್ ಕೊಡಲ್ಲ, ಅಲ್ಲೂ ನಿಮಗೆ ಜಡ್ಜ್ಮೆಂಟ್ ಸಿಗಲ್ಲ. ನೀವು DIಗೆ ಹೋದಾಗ ಯೂಶ್ವಲಿ ಅಲ್ಲಿ ಒಂದು ಆಲ್ಮೋಸ್ಟ್ ಸೌಂಡೇ ಇಟ್ಕೊಳ್ಳಲ್ಲ, ಸೌಂಡ್ ಇಟ್ಕೊಂಡ್ರೂ ಅದು ಇಫೆಕ್ಟಿವ್ ಆಗಿರಲ್ಲ. ಸೊ ನಮಗೆ ಸಿನಿಮಾದ ಜಡ್ಜ್ಮೆಂಟ್ ಅಂತ ನಮಗೇನಾದರೂ ಸಿಗೋದಿದ್ದರೆ ಅದು ಮಿಕ್ಸಿಂಗ್ ಸ್ಟೇಜಲ್ಲಿ ಸಿಗಬೇಕು. ಮಿಕ್ಸಿಂಗ್ ಆಗುವಾಗ, ಕಳೆದ ವಾರ ಮಿಕ್ಸಿಂಗ್ ಆದಮೇಲೆ ನಾನು ಈ ಸಿನಿಮಾವನ್ನು ನೋಡಿದೆ, ಮತ್ತು ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ, ಒಂದು ಕಾನ್ಫಿಡೆನ್ಸ್ ಬಂದಿದೆ, ಖುಷಿಯಾಗಿದೆ, ಅದೆಲ್ಲ ಇದೆ. ಬಟ್ ನನಗೆ ಈ ಸಿನಿಮಾವನ್ನು ನಾನು ಕ್ರಿಟಿಕ್ಕಾಗಿ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಇದರಲ್ಲಿ ನಾನು ಅದು ಕಾನ್ಫ್ಲಿಕ್ಟ್ ಅದನ್ನು ಹೇಳ್ತಾರಲ್ಲ, ಒಂದು ನಾನೇ ಒಬ್ಬ ಬರಹಗಾರಾಗಿ ನಾನೇ ಅದನ್ನು ಮಾಡಿದಾಗ ನನಗದು ಚೆನ್ನಾಗೇ ಕಾಣಿಸುತ್ತೆ, ಆದರೆ ಅಥವಾ ನನಗೆ ತಪ್ಪುಗಳೇ ಕಾಣಿಸುತ್ತೆ, ಎರಡೂ ಥರ ಆಗುತ್ತೆ. ಹಾಗಾಗಿ ನಾನು ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ. ನೀವು ಮಾಡಿ ಅದನ್ನು. 14ನೇ ತಾರೀಕು ಶುಕ್ರವಾರ ಮೊದಲನೇ ಸಿನಿಮಾ ನಂದು, ಗಮನ ಇರಲಿ. ಪರಮರೆ, ಈ ಟ್ರೇಲರ್ ಬಹಳ ಕುತೂಹಲ ಮೂಡಿಸ್ತೀವಿ ನೋಡಿದಾಗ. ಬಟ್ ಎಲ್ಲೋ ಒಂದು ಕಡೆ ಇದು ಬ್ರೈನಿಗೆ ಕೆಲಸ ಜಾಸ್ತಿ ಕೊಡುತ್ತಾ ಅಥವಾ ಹಾರ್ಟಿಗೆ ಟಚ್ ಆಗುತ್ತಾ ಹೆಚ್ಚಾಗಿ ಅನ್ಸುತ್ತೆ? ಇದು ಡ್ರಾಮಾ ಥ್ರಿಲ್ಲರ್ ಇದು. ಹಾಗಾಗಿ ಡ್ರಾಮಾ ಅಂತ ಬಂದಾಗ ಹ್ಯೂಮನ್ ರಿಲೇಷನ್ಶಿಪ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಹ್ಯೂಮನ್ ರಿಲೇಷನ್ಶಿಪ್ಗಳು ಭಾಳ ಚೆನ್ನಾಗಿ ಎಕ್ಸ್ಪ್ಲೋರ್ ಆಗಿವೆ. ಇದು ಡಾಲಿ ಮತ್ತು ತಾರಮ್ಮ ಅವರದ್ದು ಇರ್ಬೋದು, ಅಥವಾ ಸಾಹುಕಾರ್ ಮತ್ತು ಡಾಲಿದು ಇರ್ಬೋದು, ಸಾಹುಕಾರ್ ಅವರ ಈಗೋಯಿಸ್ಟಿಕ್ ಕ್ಯಾರೆಕ್ಟರ್ನ ಒಂದು ಪೋರ್ಟ್ರೇಯಲ್ ಇರ್ಬೋದು, ಒಂದು ಇಮೋಷನ್, ಒಂದು ರಿಲೇಷನ್ಶಿಪ್ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಆ ಕಾರಣದಿಂದ ಇದು ಡ್ರಾಮಾ ಥ್ರಿಲ್ಲರ್ ಆಗಿರೋದು. ಇಮೋಷನ್ ಬಂದಾಗ ಅದು ಮನಸ್ಸಿಗೆ ತಟ್ಟಿದರೆ ಉಪಯೋಗ ಆಗಲ್ಲ, ಅದು ಹೃದಯಕ್ಕೆ ತಟ್ಟಬೇಕು. ನನ್ನ ದೃಷ್ಟಿಯಲ್ಲಿ ಹೃದಯಕ್ಕೆ ತಟ್ಟತ್ತೆ ಅಂತ ನಾನು ಭಾವಿಸಿದ್ದೀನಿ. ಅಗೇನ್ ಇದು ಪ್ರಯತ್ನ, ಅದು ಹೃದಯಕ್ಕೆ ತಟ್ಟುತ್ತಾ ಇಲ್ವಾ, ಮನಸ್ಸಿಗೆ ತಟ್ಟುತ್ತಾ ಇಲ್ವಾ, 14ನೇ ತಾರೀಕು ನೀವು ಜನ ಹೇಳಬೇಕು. ಅಷ್ಟೇ ಹೇಳಲಿಕ್ಕಿರೋದು ಸರ್ ನನಗೆ. ನನ್ನ ಪ್ರಶ್ನೆ ಧನಂಜಯ್ಗೆ. ಸಿನಿಮಾನ 2 ಭಾಗಗಳಾಗಿ ನೋಡ್ತೀವಿ, ಒಂದು ಕಲಾತ್ಮಕ ಸಿನಿಮಾ, ಒಂದು ಕಮರ್ಷಿಯಲ್ ಸಿನಿಮಾ. ಬಟ್ ಕಲಾವಿದರ ದೃಷ್ಟಿಯಿಂದ ಬಂದಾಗ ಸಿನಿಮಾನೇ. ಸೊ ನೀವು 2 ಜಾನರ್ನ ಟಚ್ ಮಾಡ್ಕೊಂಡು ಬಂದಿದ್ದೀರಿ. ಬಟ್ ನಿಮ್ಮ ಕರಿಯರ್ ಅಂತ ನೋಡಿದಾಗ ಆಫ್ಟರ್ ಟಗರು, ಬಿಫೋರ್ ಟಗರು,
ಸಿನಿಮಾ ಕಥೆಯ ಆಯ್ಕೆ ಅಂತ ಬಂದಾಗ ಏನು ಅಂದರೆ ಏನು ಮಾನದಂಡ ನೀವು ಇಟ್ಕೊಂಡು ತಲೆಯಲ್ಲಿಟ್ಕೊಂಡು ಒಂದು ಕಥೆನ ಸೆಲೆಕ್ಟ್ ಮಾಡ್ತೀರಾ ಅನ್ನೋದು ಅವತ್ತು ಮತ್ತು ಇವತ್ತು? ಅಲ್ಲ, ಬಿಫೋರ್ ದಟ್ ನನಗೆ ಆ ಥರ ಯಾವುದೂ ಚಾಯ್ಸ್ ಇರಲಿಲ್ಲ. ನನಗೆ ಬಿಫೋರ್ ಟಗರು ಇರೋದ್ರಲ್ಲಿ ಬೆಸ್ಟ್ ಟೀಮು ಯಾವುದಿದೆ ಆ ಥರ ಸಿನಿಮಾಗಳು ಮಾಡ್ಕೊಬಂದಿದ್ದು. ಥಿಂಕ್ ಇವಾಗ ನನಗೆ ಅವಕಾಶ ಇದೆ. ಆಗಲೇ ನಾನು ಮಾತಾಡ್ದಂಗೆ ಖಂಡಿತ ಒಂದು ಒಳ್ಳೆ ಪಾತ್ರ, ಒಂದು ಒಳ್ಳೆ ಕಥೆ, ಒಳ್ಳೆ ನಿರ್ದೇಶಕ ಎಲ್ಲ ನೋಡಿನೇ ಸಿನಿಮಾಗಳು ಮಾಡೋದು. ಕತೆ ಅಂತ ಬಂದಾಗ ಐ ಥಿಂಕ್ ಮಾಸ್ ಅಂತ ಏನು ಕರಿತೀವಿ ಅಥವಾ ಕಮರ್ಷಿಯಲ್ ಸಿನಿಮಾ ಅಂತ ಏನು ಕರಿತೀವಿ ಅದು ಇವಾಗ ತುಂಬ ರೀಡಿಫೈನ್ ಆಗ್ತಾಯಿದೆ. ನಾವು ಬೇರೆ ಬೇರೆ ಭಾಷೆಗಳಲ್ಲಿ ನೋಡ್ತಿದ್ರು ಅಥವಾ ನಮ್ಮಲ್ಲೇ ಕೆಲವೊಂದು ಸಿನಿಮಾಗಳು ನೋಡ್ತಿದ್ರು. ಸೊ ಯಾರು ಜಾಸ್ತಿ ಯಾವ್ದು ಸಿನಿಮಾ ನೋಡ್ತಾರೆ ಅವೆಲ್ಲವೂ ಮಾಸ್ ಸಿನಿಮಾಗಳೇ. ಸೊ ಮಾಸು ಕ್ಲಾಸ್ ಅಂತ ಡಿವೈಡ್ ಮಾಡೋಕ್ಕಾಗ್ಬಾರ್ದು. ಫಾರ್ ಎಕ್ಸಾಂಪಲ್ ಈಗ ಟಗರು ಅಂತ ತೊಗೊಂಡ್ರೆ ಡಾಲಿಯೋನ ಪಾತ್ರಕ್ಕೆ ಡಾಕ್ಟರ್ಸಿಂದ ಹಿಡಿದು ಡ್ರೈವರ್ಸ್ವರೆಗೂ ಎಲ್ಲರೂ ಇಷ್ಟಪಟ್ಟು ಅದನ್ನು ಸೆಲೆಬ್ರೇಟ್ ಮಾಡಿದ್ರು. ರತ್ನನ ಪ್ರಪಂಚ ಎಲ್ಲ ವರ್ಗನೂ ಸೆಲೆಬ್ರೇಟ್ ಮಾಡ್ತು, ಬಡವರ ಸ್ಕಲ್ ಎಲ್ಲ ವರ್ಗನೂ ಸೆಲೆಬ್ರೇಟ್ ಮಾಡ್ತು. ಐ ಥಿಂಕ್ ನಮಗೆ ಕನೆಕ್ಟ್ ಆಗುವಂಥ ಸಿನಿಮಾಗಳೆಲ್ಲವೂ ಮಾಸ್ ಸಿನಿಮಾಗಳೇನ ಅಂತ. ಸೊ ಕೋಟಿ ಕೂಡ ನನಗೂ ಪರಮವ್ರಿಗೂ ಅದು ಯಾವಾಗಲೂ ನಡೀತೈತೆ. ನಾನು ಯಾವಾಗಲೂ ಕೋಟಿ ಮಾಸ್ ಫಿಲ್ಮ್ ಅಂತಲೇ ಕರೀತಾ ಇದ್ದೆ, ಏಕೆಂದರೆ ಆ ಪಾತ್ರ ಮಾಸ್ ಅದು. ಸೊ ಒಳ್ಳೆ ಕತೆ ಆಯ್ಕೆ ಅಂದರೆ ನಂಗೆ ಗೊತ್ತಿಲ್ಲ, ನನಗೆ ಕಾಡಬೇಕು ಸಿನಿಮಾ, ನನಗೆ ಕತೆ ಕಾಡಬೇಕು. ಅದು ನಾನು ಇವತ್ತು ಕತೆ ಕೇಳಿ ಇನ್ನೂ 2 ದಿನ ಆದ್ರೂ ನನಗೆ ಆ ಕತೆ ನನಗೆ ಮತ್ತೆ ಮತ್ತೆ ಅದು ಬರ್ತಾ ಇರಬೇಕು. ಆ ಥರ ಇದ್ದಾಗ ಒಪ್ಕೋತೀನಿ. ಸೊ ಕೋಟಿ ಕೂಡ ಹಾಗೆ ನಾನು ಕೇಳಿ 1 ವಾರ ಆದ್ರೂ ನನಗೆ ಕೋಟಿ ಕಾಡ್ತಾ ಇದ್ದ ಅವನು ಮತ್ತೆ ಮತ್ತೆ. ಅವರು ಬರೆದಿರೋ ದೃಶ್ಯಗಳು, ಆ ಸಂಭಾಷಣೆಗಳು ಎಲ್ಲವೂ ಕಾಡ್ತಾಯಿತ್ತು. ಸೊ ಹಾಗೆ ನನಗೆ ಕಾಡೋ ಅಂಥ ಕತೆ ಪಾತ್ರ ಸಿಕ್ಕಾಗ ಒಪ್ಕೋತೀನಿ. ಬಟ್ ಲಾಸ್ಟ್ 1.5 ಇಯರ್ ಇಂದ ನೋಡಿದಾಗ ಸಿನಿಮಾ ಇಂಡಸ್ಟ್ರಿ ಇವತ್ತಿನ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ. ಸಿನಿಮಾ ಅಂದರೆ ಥಿಯೇಟ್ರ್ಗಳಿಗೆ ಇರತಕ್ಕಂತಹ ಒಂದು ಕ್ರೈಸಿಸ್ ಅಂದರೆ ಕ್ರೌಡ್ ಫುಲ್ ಆಗ್ತಿಲ್ಲ ಅಂತಕ್ಕಂಥದ್ದು. ಹೌದು, ಕತೆ ಬಹಳ ಮುಖ್ಯ. ಬಟ್ ಅಪಾರ್ಟ್ ಫ್ರಮ್ ದಿಸ್ ಒಂದು ಕಮರ್ಷಿಯಲ್ ಸಿನಿಮಾ ಅಂದರೆ ದೊಡ್ಡ ಹೀರೋ ಅಥವಾ ಒಂದು ಸಕ್ಸಸ್ಫುಲ್ ಹೀರೋ ಆದವರು ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡೋದು ಬಹಳ ಮುಖ್ಯ ಇವತ್ತಿನ ಸಂದರ್ಭಕ್ಕೆ. ಯಾಕಂದರೆ ಥಿಯೇಟ್ರಿಗೆ ಕ್ರೌಡ್ ಫುಲ್ ಆದಾಗ ಸೊ ಥಿಯೇಟ್ರ್ ರನ್ ಆಗುತ್ತೆ, ಜೊತೆಲಿ ಇಂಡಸ್ಟ್ರಿ ಸಸ್ಟೈನ್ ಆಗುತ್ತೆ ಅನ್ನೋಂಥದ್ದು. ಸೊ ನೀವು ತುಂಬ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಇದ್ದೀರಿ ಅಂತ ನಿಮಗೆ ಅನ್ಸುತ್ತಾ? ಅಂದರೆ ಕಮರ್ಷಿಯಲ್ ಆಗಿ ಸಕ್ಸಸ್ ಆದಮೇಲೆ ಅದನ್ನು ಕಂಟಿನ್ಯೂ ಮಾಡ್ಬೋದಿತ್ತಾ ಅನ್ನೋಂಥದ್ದು? ಇಲ್ಲ, ಡೆಫಿನೆಟ್ಲಿ ಕೋಟಿ ಕಮರ್ಷಿಯಲ್ ಸಿನಿಮಾನೇ. ಆಗಲೇ ಪರಮ್ ಹೇಳ್ದಂಗೆ ಕಮರ್ಷಿಯಲ್ ಸಿನಿಮಾನೇ ಮಾಡಿರೋದು. ಇದು ಎಕ್ಸ್ಪೆರಿಮೆಂಟ್ ಅಂತಲ್ಲ, ಅಥವಾ ಏನೋ ತುಂಬ ಸ್ಲೋ ಸಿನಿಮಾ ಅಥವಾ ಏನೋ ಕಲಾತ್ಮಕ ಸಿನಿಮಾ ಅಂತ ನಾವೇನೋ ಒಂದು ಡಿಫೈನ್ ಮಾಡ್ತೀವಲ್ಲ, ಡೆಫಿನೆಟ್ಲಿ ಆ ಥರ ಅಲ್ಲ. ಇದು ಕಮರ್ಷಿಯಲ್ ಸಿನಿಮಾನೇ, ರೀಡಿಫೈನ್ ಆಗಿದೆ ಅಷ್ಟೇ. ಕಮರ್ಷಿಯಲ್ ಸಿನಿಮಾನೇ. ಆ್ಯಂಡ್ ಐ ಥಿಂಕ್ ಜನ ಬರ್ತಾರೆ. ಅದು ಮಾಸ್ ಅಂತ ಏನು ಕರಿತೀವಿ ಅದು ಥಿಯೇಟ್ರಿಗೆ ನುಗ್ಗಬೇಕು ಅಂದಾಗ ಆ ಸಿನಿಮಾಗೆ ಆ ಕ್ವಾಲಿಟಿ ಇರಬೇಕು. ಅದು ಕೋಟಿಲಿ ಇದೆ ಅಂತ ಹೇಳಿ ನಾನು ನಂಬ್ತೀನಿ. ಬರ್ತಾರೆ, ಕಮರ್ಷಿಯಲ್ ಸಿನಿಮಾನೇ ಇದನ್ನು. ಧನಂಜಯ್ ಅವ್ರಿಗೆ ಈ ಪ್ರಶ್ನೆ. ರತ್ನನ್ ಪ್ರಪಂಚ ಸಿನಿಮಾದಲ್ಲೂ ಮಿಡ್ಲ್ ಕ್ಲಾಸ್ ಕತೆ ಅನ್ನೋಂಥದ್ದು, ಆ ಕಡೆ ಬಡವರ ರಸ್ಕಲ್ ಬಂದಾಗಲೂ ಅಂಥದ್ದೇ ಒಂದು ಕತೆ. ಈಗ ಟ್ರೈಲರ್ನ ನೋಡಿದಾಗ ಇಲ್ಲೂ ಕೂಡ ಅಂಥದ್ದೇ ಒಂದು ಕತೆ. ಅಂದರೆ ಧನಂಜಯ್ ಅವರ ಸಿನಿಮಾದ ಕಥೆಯ ಆಯ್ಕೆ ಎಲ್ಲೋ ಒಂದು ಕಡೆ ಮಿಡ್ಲ್ ಕ್ಲಾಸ್ ಕತೆಗಳಿಂದ ಹೆಚ್ಚಾಗಿ ಅಂದರೆ ಆಡಿಯನ್ಸನ್ನ ಸೆಳೆಯುವಂಥ ಒಂದು ಕತೆಗಳನ್ನ ಆಯ್ಕೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು? ಇಲ್ಲ, ನನಗೆ ಯಾವಾಗಲೂ ನಾನು ನೋಡಿ ಬಂದ ಸಿನಿಮಾಗಳನ್ನ ನಾನು ಎಷ್ಟೊಂದು ನೆನಪಿಸ್ಕೋತಾ ಇರ್ತೀನಿ. ಅದು ಅಣ್ಣವ್ರ ಸಿನಿಮಾಗಳಾಗಲಿ, ಅನಂತ್ನಾಗ್ ಅವ್ರ ಸಿನಿಮಾಗಳಾಗಲಿ, ವಿಷ್ಣು ಸರ್ ಸಿನಿಮಾಗಳಾಗಲಿ, ಅವತ್ತಿನ ಎಲ್ಲ ಸ್ಟಾರ್ಗಳು ಮಿಡಲ್ ಕ್ಲಾಸ್ ಸಿನಿಮಾಗಳನ್ನ ತುಂಬ ಮಾಡ್ತಾಯಿದ್ರು. ನಾನು ಹೇಳ್ತಿರೋದು ನಾವೇ ಕಮರ್ಷಿಯಲ್ ಸಿನಿಮಾ ಅಂತ ಏನು ಹೀರೋಯಿಸಮ್ ಅಂತ ಏನು ಸಿನಿಮಾಗಳು ಕರಿತೀವಲ್ಲ, ಅದನ್ನೂ ಮಾಡ್ತಾಯಿದ್ರು, ಇದನ್ನೂ ಮಾಡ್ತಾಯಿದ್ರು. ಇವಾಗ ಈಗ ನನ್ನ ಮುಂದಿನ ಸಿನಿಮಾಗಳು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಬ್ಬ ಗ್ಯಾಂಗ್ಸ್ಟರ್ ಆಗಿನೋ ಇನ್ನೊಂದು ಆ ಥರದ ಸಿನಿಮಾಗಳನ್ನು ನಾನು ಮಾಡ್ತಾ ಇರ್ತೀನಿ. ಅಟ್ ದ ಸೇಮ್ ಟೈಮ್ ಕುಟುಂಬಗಳೆಲ್ಲ ಕೂತು ನೋಡೋವಂಥ ಒಂದು ಮಿಡಲ್ ಕ್ಲಾಸ್ ಸಿನಿಮಾಗಳು ಬೇಕದಲ್ವ. ಮಿಡಲ್ ಕ್ಲಾಸ್ ಎಂಟರ್ಟೈನರ್ಸ್ ಬೇಕು, ನಮ್ಮ ಬದುಕಿಗೆ ತುಂಬ ಹತ್ತಿರ ಆಗೋ ಸಿನಿಮಾಗಳೂ ಬೇಕು. ಅದನ್ನೆಲ್ಲ ಮುಂಚೆ ಮಾಡ್ತಾಯಿದ್ರು. ಎಲ್ಲ ಥರದ ಸಿನಿಮಾಗಳು ಬರ್ತಾಯಿತ್ತು. ಆ್ಯಂಡ್ ಎಲ್ಲದಕ್ಕೂ ಆಡಿಯನ್ಸ್ ಇದ್ದಾರಲ್ಲ, ಸೊ ಅವ್ರನ್ನ ನಾವು ಕಳ್ಕೊಬಾರ್ದು. ಹಾಗಾಗಿ ಆ ಥರದ್ದೊಂದು ಪ್ರಯತ್ನ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೆ ಪರ್ಸ್ನಲ್ಲಾಗಿ ನನ್ನ ಬದುಕನ್ನು ರೀವಿಸಿಟ್ ಮಾಡೋವಂಥ ಒಂದು ಕೆಲಸ ಆಗುತ್ತೆ ಅದರಲ್ಲಿ, ಆ ಥರದ ಸಿನಿಮಾಗಳು ಮಾಡಿದಾಗ. ಹಾಗಾಗಿ ಇಷ್ಟ ಆಗುತ್ತೆ. ನೀವು ಹೇಳ್ದಂಗೆ ಈಗಿನ ಟ್ರೆಂಡು ಆ ಥರ, ಅಂದರೆ ಜನ ಬಂದು ನೋಡೋಂಥದ್ದು ಅಂಥ ಕಥೆಗಳನ್ನ ಹೆಚ್ಚಾಗಿ ಇಷ್ಟಪಡ್ತಾರೆ ಅನಿಸುತ್ತೆ. ಇನ್ನು ಕಾರ್ತಿಕ್ ಅವ್ರಿಗೆ ಒಂದು ಪ್ರಶ್ನೆಗಳು ಸರ್. ಯಾಕಂದರೆ ಇಂಥ ಒಂದು ಸಿಚುವೇಶನ್ ನಮ್ಮ ಅಶೋಕ್ ಅವರು ಹೇಳಿದಾಗ ಒಂದು ಕ್ರೈಸಿಸಲ್ಲಿ ಇದ್ದೀವಿ. ಈ ಒಂದು ಸಿಚುವೇಶನ್ಲಿ ಧನಂಜಯ್ ಅಂತ ಒಬ್ಬ ಬಿಗ್ ಸ್ಟಾರನ್ನು ನೀವು ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಜವಾಬ್ದಾರಿ ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಜನರನ್ನ ಥಿಯೇಟ್ರಿಗೆ ಕರೆಸುವಂಥದ್ದು?
ಜನರನ್ನ ಕರ್ಸೋದೇನು ಚಾಲೆಂಜ್ ಅಲ್ಲ ಸರ್. ಇದರಲ್ಲಿ ಇರೋದು ಒಂದೇ, ಕನ್ಸಿಸ್ಟೆನ್ಸಿ ಇರಲಿಲ್ಲ. ಒಳ್ಳೊಳ್ಳೆ ಪಿಕ್ಚರ್ಗಳು ಬಂತು, ಎಷ್ಟೋ ಪಿಕ್ಚರ್ಗಳು ಬಂದಾದಮೇಲೆ ಥಿಯೇಟರಿಂದ ಹೋದ್ಮೇಲೆ, ಯಾಕಂದರೆ ತುಂಬ ಲೋಡ್ ಜಾಸ್ತಿ ಇರೋದ್ರಿಂದ ವಾರಕ್ಕೆ 7 ಪಿಕ್ಚರ್ 8 ಪಿಕ್ಚರ್ ಇದ್ದಾಗ ಒಳ್ಳೊಳ್ಳೆ ಪಿಕ್ಚರ್ಗಳು ಅದು ಕಾಣಿಸ್ಕೊಂಡಿಲ್ಲ. ಆ ಥಿಯೇಟ್ರಿಂದ ಆಚೆ ಹೋದ್ಮೇಲೆ ಕಾಣಿಸ್ಕೊಂಡಿದ್ದು. ಈಗ ನೀವೇ ನೋಡ್ತೀರ, ಈಗ ಡಿಸ್ಕಷನ್ ಆಗ್ತಿರುವಾಗ ಈಗ OTTಲಿ ಬಂದಿರೋದಾಗಲಿ ಪಿಕ್ಚರ್ಗಳ ಬಗ್ಗೆ ಅದು ಜನ ಮಾತಾಡ್ತಾವ್ರೆ. ಆಮೇಲೆ ಎಲ್ಲೋ ಅವರೇ ಅವ್ರ ಬಗ್ಗೆ ಬೇಜಾರು ಮಾಡ್ಕೋತಾರೆ, ಇಂಥ ಪಿಕ್ಚರ್ನ ನಾವು ಥಿಯೇಟ್ರಲ್ಲಿ ಸಪೋರ್ಟ್ ಮಾಡಲಿಲ್ಲ ಅಂತ. ಅದು ಓವರಾಲ್ ಫೇಲಿಯರ್ ಆಗುತ್ತೆ. ರೈಟ್ ಫ್ರಮ್ ಸಿನಿಮಾ ನಾವು ತಲುಪಿಸಿರೋ ರೀತಿ ಆಗಲಿ, ಜನ ಅದನ್ನು ಎಲ್ಲೋ ಒಂದು ಕಡೆ ನೋಡಲಿಲ್ಲ, ಯಾಕೆ ಅವಾಗ ಆ ಚಿತ್ರವನ್ನು ಅದನ್ನು ಗುರುತಿಸಲಿಲ್ಲ ಅನ್ನೋದು ಎಲ್ಲದು ಓವರಾಲ್ ಫೇಲಿಯರ್ ಆಗುತ್ತೆ ಆ ಟೈಮಲ್ಲಿ. ಬಟ್ ಐ ಥಿಂಕ್ ಅವರು ಆವಾಗಲೇ ಧನಂಜಯ್ ಅವ್ರು ಮಾತಾಡ್ದಂಗೆ ಇಟ್ಸ್ ಅ ಫೇಸ್ ಅಷ್ಟೇ. ಧನಂಜಯ್ ಅವ್ರ ಪಿಕ್ಚರ್ನ ಕರ್ಸೋಕ್ಕೆ ಕಷ್ಟ ಅಂತೂ ಇಲ್ಲ. ಪಿಕ್ಚರ್ ಚೆನ್ನಾಗಿದ್ದಾಗ ಯಾವುದೇ ಆಗಿರಲಿ ಜನ ಬಂದೇ ಬರ್ತಾರೆ. ಆ್ಯಂಡ್ ಅವ್ರಿಗಾಗಲೇ ನೋಟೆಡ್ ಸ್ಟಾರು, ಯಾರಿಗಿನ್ನು ಕರೆಸ್ಬೇಕು ಇನ್ವಿಟೇಷನ್ ಏನಿಲ್ಲ. ಆಮೇಲೆ ಇದು ನೀವು ಹೇಳ್ದಂಗೆ ಕಮರ್ಷಿಯಲಿ ಕಂಟೆಂಟೇ ಕಮರ್ಷಿಯಲ್, ತುಂಬ ಕಾಮನ್ ಮ್ಯಾನ್ಗೆ ರಿಲೇಟಿವಿಟಿ ಫ್ಯಾಕ್ಟ್ರಿ ಇರೋ ಪಿಕ್ಚರ್. ಸೊ ನಾನು ಮೋಸ್ಟ್ಲಿ ಈಗ ಏನು ಒಂದು 3-4 ತಿಂಗಳು ಏನು ಅಥವಾ 5 ತಿಂಗಳು ಏನು ನಮಗೆ ಅಂಥ ಒಳ್ಳೆ ಥಿಯೇಟರ್ ರೆವೆನ್ಯೂ ಇರಲಿಲ್ಲ. ಲಾಸ್ಟ್ 3-4 ಮಂತ್ಸ್ ಆದಮೇಲೆ ಈ ಪಿಕ್ಚರಿಂದ ಓಪನ್ ಆಗುತ್ತೆ ಅಂತ ನನ್ನ ತುಂಬ ದೊಡ್ಡ ನಂಬಿಕೆ ಸರ್. ಆ ಪಿಕ್ಚರಲ್ಲಿರೋ ಕಂಟೆಂಟು ಅದ್ರ ಜೊತೆಗೆ ಅವ್ರಿಗಿರೋ ಫ್ಯಾನ್ಸು ಎರಡೂ ಕೂಡ ಬಂದೇ ಬರ್ತಾರೆ ಜನ. ಪರಮ್ ಅವ್ರಿಗೆ ಪ್ರಶ್ನೆ. ಈಗ ತುಂಬ ಜನ ಸಿನಿಮಾ ಮಾಡಿದವರು ಸ್ಟಾರ್ಟಿಂಗಿಂದ ಒಂದಷ್ಟು ನಂಬಿಕೆ ಇಟ್ಕೊಂಡು ಭರವಸೆ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ರಿಲೀಸ್ ಆದಮೇಲೆ ನಿಮ್ಮ ಹತ್ರ ನೀವೊಬ್ಬರು ಬಿಸ್ನೆಸ್ ಹೆಡ್ ಆದಾಗ ಅಲ್ಲಿ TV ರೈಟ್ಸ್ ಅಂತ ಬರ್ತಾಯಿದ್ರು. ಆವಾಗ ನೀವು ಅದೊಂದು ಮಾನದಂಡ ಇಟ್ಕೋತಾ ಇದ್ರಿ ಸಿನಿಮಾ ಮಾಡ್ಬೇಕಾದ್ರೆ. ಆ ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ಕೋಟಿ ಸಿನಿಮಾ ಇವತ್ತು ನೀವು ನೋಡೋದಾದರೆ ಯಾವ ಮಟ್ಟದಲ್ಲಿ ನೋಡ್ತೀವಿ? ನಾನು ಆಗಲೇ ಹೇಳಿದೆ, ನನಗೆ ಆಬ್ಜೆಕ್ಟಿವ್ ಆಗಿ ಇದನ್ನು ಬಹುಶಃ ನೋಡೋಕ್ಕಾಗಲ್ಲ. ಯಾಕೆಂದರೆ ಇದರಲ್ಲಿ ನಾನು ಒಂದು ಪಾರ್ಟಿ ಅಂತೀವಲ್ಲ ಅದು ಆಗಿದ್ದೀನಿ. ಆಬ್ಜೆಕ್ಟಿವ್ ಆಗಿ ಬಹುಶಃ ಇದನ್ನು ನನಗೆ ನೋಡೋಕ್ಕಾಗಲ್ಲ. ಇದನ್ನು ಬೇರೆಯವ್ರು ನೋಡಬೇಕು, 14ನೇ ತಾರೀಕು ಜನ ನೋಡಬೇಕು. ಅಥವಾ ನಾನು ಈ ಸಿನಿಮಾವನ್ನು ಮಾರಕ್ಕೆ ಅಂತ ತೊಗೊಂಡು ಹೋದಾಗ ನೋಡಿದ್ದಾರೆ, ಅವರು ಹೇಳಬೇಕು. ಇದನ್ನು ನಾನು ಹೇಳೋದು ಸರಿ ಇರಲ್ಲ ಅಂತ ಅಂದ್ಕೋತೀನಿ. ಯಾಕೆಂದರೆ ನಾನು ಇದರ ಪ್ರೋಸೆಸ್ಸಲ್ಲಿ ಪಾರ್ಟ್ ಆಗಿರೋದ್ರಿಂದ ಅದು ಸಮಂಜಸ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ನನಗೆ ಆ ಆಬ್ಜೆಕ್ಟಿವಿಟಿ ಹೋಗ್ಬಿಟ್ಟಿರುತ್ತೆ ಅಂತ ಅಷ್ಟೇ. ಪರಮ್ ಸರ್, ಆಗಲೇ ಮಾತಾಡ್ದಂಗೆ ಇಲ್ಲಿ ಏನಂದರೆ 14ನೇ ತಾರೀಕೆ ಯಾಕೆ ಸಿನಿಮಾ ರಿಲೀಸ್ ಕನ್ನಡದಲ್ಲಿ ಈಗಿನ ಪರಿಸ್ಥಿತಿ ನಾವು ಆಗಲೇ ಮಾತಾಡ್ದಂಗೆ ಥಿಯೇಟ್ರಿಗೆ ಜನ ಬರ್ತಾಯಿಲ್ಲ ಅನ್ನೋದೊಂದು. ಅದ್ರ ಜೊತೆಗೆ ಕನ್ನಡದಲ್ಲಿ ಇನ್ನೂ 3 ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ. ಒಟ್ಟೊಟ್ಟಿಗೆ 4-5 ಸಿನಿಮಾಗಳು ರಿಲೀಸ್ ಆದಾಗ ಅದು ಆಫ್ಟರ್ ಎಲೆಕ್ಷನ್ ಜನರಿಗೆ ಯಾವ ಸಿನಿಮಾ ನೋಡಬೇಕು ಅನ್ನೋದು ಒಂದು ಗೊಂದಲ ಇರುತ್ತೆ. ಯಾಕೆ 14ನೇ ತಾರೀಕು ನೀವು ರಿಲೀಸ್ ಮಾಡೋದಕ್ಕೆ? ಆ್ಯಕ್ಚುಲಿ ಇದನ್ನು ನಾನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. 14ನೇ ತಾರೀಕು ನಾವು ಆಲ್ಮೋಸ್ಟ್ 2 ತಿಂಗಳ ಮೊದಲು, ಅಂದರೆ ಏಪ್ರಿಲ್ 13ಕ್ಕೆ ನಾವು ಅನೌನ್ಸ್ ಮಾಡಿದ್ವಿ. ಅದು ಆದಮೇಲೆ ಬೇರೆ ಸಿನಿಮಾಗಳು ಅನೌನ್ಸ್ ಆದವು. ಅದು ಶೆಫ್ ಚಿದಂಬರ ಇರ್ಬೋದು, ಲವ್ಲಿ ಇರ್ಬೋದು, ಅಥವಾ ಶಿವಮ್ಮ ಇರ್ಬೋದು. 4 ಸಿನಿಮಾಗಳು ನಾವು ಬರ್ತಿದ್ದೀವಿ 14ನೇ ತಾರೀಕು. ನನಗೊಂದು ನಂಬಿಕೆ ಏನು ಅಂದರೆ, 4 ಜನ ನಾವು ಚಿತ್ರ ಚೆನ್ನಾಗಿ ಮಾಡಿದರೆ 4 ಜನರ ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ ಸರ್. 100% ಇದೆ ನನಗೆ. ಜನ ಒಳ್ಳೆ ಸಿನಿಮಾ ಬೇಕು ಅಂತ ಕಾಯ್ತಾರಿಯೇ ಹೊರತು ಇಲ್ಲ ಇದು ಈ ವಾರ ಇದು ಬೇಕಾಗಿತ್ತು ಅಂತ ನೋಡ್ತಾರೆ ಅಂತ ಅಂದ್ಕೊಳ್ಳಲ್ಲ ನಾನು. ಖಂಡಿತವಾಗೂ ಒಳ್ಳೆ ಸಿನಿಮಾಗಳಿದ್ದರೆ ಎಲ್ಲರಿಗೂ ಇಲ್ಲಿ ಅವಕಾಶ ಇದೆ, ಆ ಸ್ಪೇಸ್ ಎಲ್ಲ ತಂಡಕ್ಕೂ ಇದೆ. ಖಂಡಿತವಾಗೂ ಅದು ಆಗುತ್ತೆ ಅಂತ ನಂಬುತ್ತೀನಿ ನಾನು. 14ನೇ ತಾರೀಕು ಅಂತ ನಾವು ಅನೌನ್ಸ್ ಮಾಡಿದಾಗ ಯಾರೂ ಅನೌನ್ಸ್ ಮಾಡಿರಲಿಲ್ಲ. ಅದು ಆದಮೇಲೆ ಒಂದೊಂದಾಗಿ ಆ್ಯಡ್ ಹಾಕ್ಕೊಂಡು ಹೋಯಿತು. ಮತ್ತು ಇಲೆಕ್ಷನ್ ಮುಗಿದಿದ್ದರಿಂದ, IPL ಮುಗಿದ್ರಿಂದ ಈ ಹಂತದಲ್ಲಿ ಯಾರೋ ಒಬ್ಬರು ಮುನ್ನುಗ್ಗಿ ಹೋಗಿ ಪ್ರಯತ್ನ ಮಾಡಬೇಕು. ಅದು ಆ ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ನಮ್ಮ ಟೀಮ್ ಕೆಲಸ ಮಾಡಿದೆ. ಸರ್ ಕಾರ್ತಿಕ್ ಸರ್, ಇದರದ್ದೇ ಕಂಟಿನ್ಯೂಷನ್ನು. ಸೊ ಈ ವಾರ 4 ಸಿನಿಮಾ ರಿಲೀಸ್ ಆಗ್ತಾಯಿದೆ, 3 KRG ರಿಲೀಸು. ನೀವು ಆವಾಗಲೇ ಹೇಳ್ದಂಗೆ ಒತ್ತಡ, ಫಿಲ್ಮ್ ಓವರ್ಲೋಡ್ ಆಗ್ತಾ ಇದೆ ಅನ್ನೋ ವಿಷಯಕ್ಕೆ ಬರೋದಾದರೆ ಕೇಳಿ ಸರ್. ಇದು ಭಾಳ ಒಳ್ಳೆ ಪ್ರಶ್ನೆ ಪ್ರಮೋದ್, ಥ್ಯಾಂಕ್ ಯು. ಕೇಳಿ ಸರ್. ಸೊ ಆವಾಗಲೇ ಹೇಳಿದಾಗೆ ಓವರ್ಲೋಡ್ ಆದಾಗ ಎಷ್ಟೋ ಸಲ ಒಳ್ಳೆ ಸಿನಿಮಾಗಳಿಗೆ ಹೊಡೆತ ಬೀಳುತ್ತೆ. ಸೊ ಇದನ್ನು ನಿಭಾಯಿಸೋದಾದರೆ ಹೇಗೆ ಅಥವಾ ಏನು? ಸರ್, ಇಲ್ಲಿ 4 ಪಿಕ್ಚರ್ಗೆ ಅಪೆಟೈಟ್ ಇದೆ. ಥಿಯೇಟರ್ಸ್ ಅಂತೂ ಇದೆ, ಥಿಯೇಟರಲ್ಲಿ ಯಾವ ಪಿಕ್ಚರು ಬಂದಿಲ್ಲ. ಸೊ 4 ಪಿಕ್ಚರ್ನು ಪ್ರದರ್ಶನ ಮಾಡೋಕ್ಕೆ ಥಿಯೇಟರ್ ಇದೆ. ಈಗ ನಾವು ಫಸ್ಟ್ ಅವ್ರು ಹೇಳ್ದಂಗೆ ಕೋಟಿ ಬಂದಾಗ ನೋಡಿದ್ವಿ. ಆಮೇಲೆ ನಮಗೆ ಈಗ ಶೆಫ್ ಚಿದಂಬರ ರಿಲೀಸ್ ಮಾಡಿದಾಗಲೂ ಅವರು ಆ ಡೇಟ್, ಆಮೇಲೆ ಅದೊಂದು 17th ರಜಾ ಸಿಗುತ್ತೆ. ಸೊ ಎಲ್ಲರೂ ಅದೊಂದು ಎನ್ಕ್ಯಾಶ್ ಮಾಡ್ಕೋಬೇಕಾಗಿರೋದು ಒಂದು ಇದಿದೆ. ಆಮೇಲೆ ಅವ್ರು ಹೇಳ್ದಂಗೆ IPL ಎಲೆಕ್ಷನ್ ಮುಗ್ದಾದ್ಮೇಲೆ ಎಲ್ಲರೂ ಟಾರ್ಗೆಟ್ ಮಾಡಿದ್ದು ಈಗ ಫಸ್ಟ್ ಸಿಗ್ತಿರೋ ಒಂದು ರಜಾ.
ಆ್ಯಂಡ್ ಶಿವಮೊಗ್ಗ ಎಷ್ಟು ಬರಬೇಕು ಅಷ್ಟು ಥಿಯೇಟ್ರ್ ಹೋಗುತ್ತೆ, ಶೆಫ್ ಚಿದಂಬರಗೆ ಎಷ್ಟು ಹೋಗ್ಬೇಕು ಅಷ್ಟು ಹೋಗುತ್ತೆ, ಕೋಟಿಗೆ ಎಷ್ಟು ಬೇಕು ಅಷ್ಟು ಹೋಗುತ್ತೆ ಸರ್. ನಾವು ಯಾವುದಕ್ಕೂ ಒಂದಕ್ಕೆ ಏನಂತಾರೆ ಜಾಸ್ತಿ ಮಾಡಿ ಇನ್ನೊಂದಕ್ಕೆ ಇದು ಆ ಪಿಕ್ಚರ್ಗೆ ಎಷ್ಟೆಷ್ಟು ಬೇಕು ಅಷ್ಟು ಮಾಡೇ ಮಾಡ್ತೀವಿ. ಜನ ಅದೇ ಅವ್ರು ಹೇಳ್ದಂಗೆ 4 ಚೆನ್ನಾಗಿದೆ, 4 ಹೋಗುತ್ತೆ. ಇನ್ಸ್ಟೆನ್ಸಸ್ ಇದೆ, 2-3 ಪಿಕ್ಚರ್ ಒಂದೇ ದಿನ ಹಿಟ್ಟಾಗಿರೋ ತುಂಬ ಇನ್ಸ್ಟೆನ್ಸ್ಗಳಿದೆ, ತುಂಬ ಇನ್ಸ್ಟೆನ್ಸ್ ಇದೆ. ಸೊ ವೈ ನಾಟ್? ಈಗ ಆಮೇಲೆ ಅವ್ರು ಅದೇ ಡೇಟಿಗೆ ಬರಬೇಕು ಅಂದಾಗ ನಮ್ಮ ಫಸ್ಟ್ ಬರೋದು ಒಂದು ಬೇರೆ ಪಿಕ್ಚರ್ ಮಾಡ್ತಿರೋ ಅದೇ ದಿನಕ್ಕೆ ಮಾಡ್ತಿರೋ ಬೇರೆ ಪಿಕ್ಚರ್ಗೂ ಪ್ರಾಬ್ಲಮ್ ಆಗಬಾರ್ದು. ಈಗ ಲಾಸ್ಟಲ್ಲಿ ಶಿವಮ್ಮ ರಿಷಬ್ ಬಂದು ಕೇಳಿದಾಗ ಅವ್ರಿಗೂ ಅದೇ ಇದ್ದಿದ್ದು, ಆ 2 ಪಿಕ್ಚರು ಮಾಡ್ತಾ ಇದ್ದೀರಾ ಹೇಗೆ ಅಂತ. ಬಟ್ ಶಿವಮ್ಮ ಇಸ್ ಅ ಡಿಫ್ರೆಂಟ್ ಸೆಟ್ ಆಫ್ ಆಡಿಯನ್ಸ್, ಇದು ಕೋಟಿ ಈಸ್ ಅ ಲಾರ್ಜರ್ ಸೆಟ್ ಆಫ್ ಆಡಿಯನ್ಸ್. ಹಾಗಂತ ಯಾವ ಪಿಕ್ಚರ್ ಹೆಂಗಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ತಕ್ಕಂಗೆ ಏನೇನು ಮಾಡ್ಬೇಕು ಹಂಗೆ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಯಾವುದಕ್ಕೂ ಒಂದು ಹೆಚ್ಚು ಕಮ್ಮಿ, ಒಂದಕ್ಕೆ ಕಮ್ಮಿ ಇನ್ನೊಂದಕ್ಕೆ ಹೆಚ್ಚು ಆ ಥರ ಮಾಡೋಕ್ಕೋಗಲ್ಲ. ಜನ ಯಾವುದನ್ನು ತೊಗೋತಾರೆ ಅದು ಅವತ್ತಿಗೆ ಬಿಟ್ಟಿದ್ದು. ಬಟ್ ಆ ಒಂದು ರಜಾ ಇರೋದಿಲ್ವಾ, ಅದನ್ನು ಎನ್ಕ್ಯಾಶ್ ಮಾಡೋಕ್ಕೆ ಮೋಸ್ಟ್ಲಿ ಎಲ್ಲರೂ ಇದು ಮಾಡ್ತಾಯಿದ್ರು. ನಾವು ಹೇಳಿದ್ವಿ, ಶೆಫ್ ಚಿದಂಬರಗೂ ಹೇಳಿದ್ವಿ, ಯಾಕಂದರೆ ಕೋಟಿ ಫಸ್ಟ್ ಅನೌನ್ಸ್ ಆಗಿದ್ದು. ಬಟ್ ದೇ ಆರ್ ಕಾನ್ಫಿಡೆಂಟ್. ಅವರು ಕೋಟಿ ಇದ್ರೂ ಸರ್ ನಮ್ಮ ಪಿಕ್ಚರ್ ನೋಡೋಕ್ಕೂ ಜನ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿದ್ದಾಗ, ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ನನ್ನ ಕೆಲಸ ಬಂದಿದ್ದು ಥಿಯೇಟ್ರು ಅವ್ರಿಗೆ ಕೊಡ್ಸೋಕೆ, ಅದು ನಾವು ಮಾಡ್ತಾಯಿದ್ದೀವಿ ಸರ್. ಪರಮ್ ಸರ್, 3 ಸಿನಿಮಾಗೂ ಮೇನ್ ಥಿಯೇಟ್ರ್ ಬೇಕಿಲ್ಲ ಸರ್. ಶಿವಮೊಗ್ಗ ಮೇನ್ ಥಿಯೇಟ್ರ್ ಮಾಡ್ತಿಲ್ಲ. ಆ್ಯಂಡ್ ಆ ಮೇನ್ ಥಿಯೇಟರ್ ಅನ್ನೋ ಕಾನ್ಸೆಪ್ಟು ಒಂದು 10 ವರ್ಷದಿಂದನೇ ಹೋಯ್ತು ಅಂತ ಅನ್ಕೋತೀನಿ. ಇದೆ ಗಾಂಧಿನಗರ್ ಒಂದು ಥಿಯೇಟರ್ ಇದೆ. ನೀವು ನೋಡಿದ್ರೆ ಫಸ್ಟು ಮೇನ್ ಥಿಯೇಟರ್ ಅಂತ ಏನು KG ರೋಡಲ್ಲಿ ಏನು ಥಿಯೇಟರ್ ಇದೆ ಅದೇ ಬಿಗ್ಗೆಸ್ಟ್ ರೆವೆನ್ಯೂ ಇರೋದು ಅಂತ ಇದ್ದಿದ್ದು, ಅದಕ್ಕೆ ಮೇನ್ ಥಿಯೇಟ್ರ್ ಅಂತ ಬಂದಿದ್ದು ಮುಂಚೆಯಿಂದ. ಅವಾಗ 15 ಥಿಯೇಟ್ರ್ ಬೆಂಗಳೂರಲ್ಲಿ ಅಷ್ಟೇ ಮಾಡ್ತಾಯಿದ್ದು. ಇವತ್ತು ಬ್ಯಾಂಗ್ಳೂರಲ್ಲಿ ಒಂದು 50-60 ಸೆಂಟರ್ಸ್ ಹಾಕಿದಾಗ KG ರೋಡಲ್ಲಿರೋ ಥಿಯೇಟರ್ ಮೇನ್ ಥಿಯೇಟರ್ ಅನ್ನೋ ಆ ಒಂದು ಇದೇ ಇಲ್ಲ, ಆ ಕಾನ್ಸೆಪ್ಟೇ ಇಲ್ಲ. ಕರ್ಕೊಂಡು ಬಂದಿರೋದ್ರಿಂದ, ಅದೇ ಥರ ಹೇಳ್ಕೊಂಡು ಬಂದಿರೋದ್ರಿಂದ ಇನ್ನೂ ಜನ ಅದನ್ನು ಕೂಗ್ತಾರೆ. ಬಿಟ್ಟು KG ರೋಡೇ ಮೇನ್ ಥಿಯೇಟ್ರ್ ಅನ್ನೋದು ಯಾವುದು ಕಾನ್ಸೆಪ್ಟ್ ಇಲ್ಲ ಸರ್. ಸೈಡ್ ಥಿಯೇಟರ್ಸ್ ಅಂತ ನಾವೇನಂತೀವಿ, ಈಗ ಆ ಕಡೆ ಕಾಮಾಖ್ಯ ಆಗಲಿ, ಈ ಕಡೆ ವೀರೇಶ್ ಆಗಲಿ, ಸಿದ್ಧಲಿಂಗೇಶ್ವರ ಎಲ್ಲದರಲ್ಲೂ ಅದಕ್ಕಿಂತ ಡಬಲ್ ರೆವೆನ್ಯೂ ಬರೋದೂ ಇದೆ. ಸೊ ಮೇನ್ ಥಿಯೇಟರ್ ಶಿವಮೊಗ್ಗ ಇಲ್ಲ ಸರ್, ಮೇನ್ ಥಿಯೇಟ್ರ್ ಇಲ್ಲ. ಶೆಫ್ ಚಿದಂಬರಂ ಮತ್ತು ಕೋಟಿ 2ಕ್ಕೂ ಮೇನ್ ಥಿಯೇಟ್ರ್. ಪರಮ್ ಸರ್, ಇಲ್ಲಿ ಈಗ ನೀವು ಒಂದು ವಾಹಿನಿಯ ಮುಖ್ಯಸ್ಥರಾಗಿದ್ದಾಗ ಕೇಳಿದಂತಹ ಕಂಟೆಂಟು ಸುಮಾರು, ಅದಕ್ಕಿಂತ ಮುಂಚಿತವಾಗಿ ಒಬ್ಬ ಪತ್ರಕರ್ತರಾಗಿದ್ದಾಗ ಬರೆದಂಥ ಕಂಟೆಂಟ್ ಸುಮಾರು. ಬಟ್ ಒಂದು ಪ್ರಶ್ನೆ ಅಂದರೆ, ಆಲ್ವೇಸ್ ವಿ ಆರ್ ಟಾಕಿಂಗ್ ಅಬೌಟ್ ಕಂಟೆಂಟ್. ಒಳ್ಳೆ ಕಂಟೆಂಟ್ ಅಂದ್ರೇನು ನಿಮ್ಮ ಪ್ರಕಾರ? ಜನರಿಗೆ ರೀಚ್ ಆಗುವಂಥ ಕಂಟೆಂಟು, ಒಳ್ಳೆ ಕಂಟೆಂಟು ರೀಚ್ ಆಗಲಿಲ್ಲ, ಈ ಕಂಟೆಂಟ್ ಬೆನ್ನು ಹತ್ತಿದಂತಹ ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಒಳ್ಳೆ ಕಂಟೆಂಟ್ ಅಂದರೆ ನಿಮ್ಮ ಪ್ರಕಾರ ಏನು? ಒಳ್ಳೆ ಕಂಟೆಂಟ್ ಅಂದರೆ ಈಗ 2 ಗಂಟೆ 49 ನಿಮಿಷ ಇದೆ ನಮ್ಮ ಸಿನಿಮಾ. 2 ಗಂಟೆ 49 ನಿಮಿಷ ಅದು ನಿಮ್ಮನ್ನು ಹೋಲ್ಡ್ ಮಾಡಿದರೆ, ನಿಮ್ಮನ್ನು ಎಂಗೇಜ್ ಮಾಡಿದರೆ, ನಿಮ್ಮನ್ನು ಎಂಟರ್ಟೈನ್ ಮಾಡಿದರೆ ಅದು ಒಳ್ಳೆ ಕಂಟೆಂಟು. ನಿಮ್ಮ ಈಗೊಂದು ಒಬ್ಬ ಬರಹಗಾರ, ಒಬ್ಬ ನಿರ್ದೇಶಕ ಒಂದು ಇಮೋಷನನ್ನು ಇವೋಕ್ ಮಾಡೋಕ್ಕೆ ಗುದ್ದಾಡ್ತಾ ಇರ್ತಾನೆ. ಆ ಇಮೋಷನನ್ನು ಇವೋಕ್ ಮಾಡೋಕ್ಕೆ ಸಾಧ್ಯ ಆದರೆ ಅದು ಒಳ್ಳೆ ಕಂಟೆಂಟು. ಅದೇ ಥರ ಈಗ ಒಬ್ಬೊಬ್ಬರು ಒಂದೊಂದು ಡ್ಯೂರೇಷನ್ ತೊಗೊಂಡು ಸಿನಿಮಾ ಮಾಡಿರ್ತಾರೆ. ಆ ಸಿನಿಮಾದ ಒಂದು ಕತೆ ಅದರ ಕಾಲಾವಧಿಯನ್ನು ಅದೇ ತೀರ್ಮಾನ ಮಾಡ್ಕೊಳ್ಳುತ್ತೆ. ಆ ಜಡ್ಜ್ಮೆಂಟ್ ಕರೆಕ್ಟಾಗಿದ್ದರೆ ಅದು ಒಳ್ಳೆ ಕಂಟೆಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಕ್ವಶನ್ ಡಾಲಿ ಸರ್ಗೆ. ಡಾಲಿ ಮತ್ತು ಚಿಟ್ಟೆ ಅನ್ನೋದು ಇಡೀ ಕರ್ನಾಟಕಕ್ಕೆ ಫೇಮಸ್ ಫ್ರೆಂಡ್ಶಿಪ್ಪು. ಈಗ ನೀವಿಬ್ಬರು ಒಟ್ಟಿಗೆ ತೆರೆ ಮೇಲೆ ಬರ್ತಿದ್ದೀರಾ, ಸೊ ಏನಾದರೂ ಕಾಂಪಿಟೇಷನ್ ಅಂತ ಏನಾದರೂ ಇದೆಯಾ? ಈಗ ಒಳ್ಳೇದಾಗಲಿ, ಎಲ್ಲ ಸಿನಿಮಾಗಳು ಚೆನ್ನಾಗಾಗಬೇಕು. ವಸಿಷ್ಠ ಅಂದಮೇಲೆ ಡೆಫಿನೆಟ್ಲಿ ನನಗೂ ಒಳ್ಳೇದಾಗಲಿ ಅಂತಲೇ ಆಸೆ ಇರುತ್ತೆ. ಚೆನ್ನಾಗಾಗಲಿ ಅದನ್ನು. ಲವ್ಲಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಪರಮ್ಮರೆ, ಈಗ ರಿಯಾಲಿಟಿ ಶೋ ಮತ್ತು ಒಂದಷ್ಟು ಸೀರಿಯಲ್ಗಳು ವಾಹಿನಿಯಲ್ಲಿದ್ರಿ, ಸಿನಿಮಾ ಮಾಡ್ಬೇಕಾದ್ರೆ ಯಾಕೆಂದರೆ ಅಲ್ಲಿ ಒಂದು ಜಡ್ಜ್ಮೆಂಟ್ ಇತ್ತು, ಸಿನಿಮಾಗೆ ಆದ ಆಡಿಯನ್ಸು ಮತ್ತು ಅಲ್ಲಿದೆ ಆದ ಒಂದು ಇದಿರುತ್ತೆ. ಎರಡರ ಮಧ್ಯೆ ಏನೋ ಒಂದಷ್ಟು ಗೊಂದಲಗಳು ಮಾಡ್ಬೇಕಾದ್ರೆ, ಮೇಕಿಂಗ್ ಮಾಡ್ಬೇಕಾದ್ರೆ? ಇಲ್ಲ, ಇದು ಮೊದಲನೇ ಸಿನಿಮಾ. ನಾನು ಆವತ್ತೇ ಹೇಳಿದೆ, ಇದೊಂದು ಪ್ರಯತ್ನ ನಂದು, ಅಂದರೆ ಬಿಗಿನರ್ನ ಪ್ರಯತ್ನ ಇದು. ಒಂದೋ ನಾವು 14ನೇ ತಾರೀಕು ಗೆಲ್ತೀವಿ, ಇಲ್ಲ 14ನೇ ತಾರೀಕಿಂದ ಕಲಿತೀವಿ. ಸೊ ಇದರಲ್ಲಿ ಇದರ್ ವೇ ನನಗೇನು ಮಾಡಲಿಕ್ಕಿದ್ದೀನಿ ಅಂತ ನಂಬ್ತೀನಿ ನಾನು. ನನಗೆ ಅಂದರೆ ರಿಯಾಲಿಟಿ ಶೋದ ವ್ಯೂವರ್ಗಳೇನು, ಸೀರಿಯಲ್ನ ವ್ಯೂವರ್ಗಳೇನು, ಅದು ಒಂದೇ ದಿನ ಅದು ಅರ್ಥ ಆಗಿರಲಿಲ್ಲ. ಇವತ್ತಿಗೂ ಫುಲ್ಲಾಗಿ ಅರ್ಥ ಆಗಿದೆ ಅಂತ ನಾನು ಹೇಳಲಾರೆ. ಆದರೆ ಅಲ್ಲಿ ಅದನ್ನು ಕೆಲಸ ಮಾಡುವಾಗ ಆ ಕೋರ್ಸ್ ಕರೆಕ್ಷನ್ ಮಾಡೋಕ್ಕೆ ಏನೋ ಒಂದಷ್ಟು ಇಂಡಿಕೇಟರ್ಗಳು ಸಿಗೋದು, ಅದನ್ನು ಮಾಡ್ಕೊಂಡು ಹೋಗಿದ್ದೆ. ಅದೇ ಥರ ಸಿನಿಮಾ ಅಂತ ಬಂದಾಗ ಈ ಥರದ ಕಂಟೆಂಟನ್ನು ಜನ ಇಷ್ಟಪಡ್ಬೋದು ಅಂತ ಅಂದ್ಕೊಂಡು ಈ ಕಥೆಯನ್ನು ಮಾಡಿದ್ದೀವಿ. ಅದು ಗೆಲ್ತೀನೋ ಕಲಿತೀನೋ ಅನ್ನೋದು 14ನೇ ತಾರೀಕು ಜನರ ಕೈಯಲ್ಲಿ.
ತಾರಾ ಮೇಡಮ್ ಆಗಲಿ ಹೇಳಿದ್ರು ನೀವು ಸುಮ್ಮನೆ ಹೇಳಿದ್ರೆ ಕೂತಿದ್ದೀನಿ, ನನಗೇನು ಪ್ರಶ್ನೆ? ಅದೇ ಸುಮ್ಮನೆ ಕೂತಿದ್ದೀರಲ್ಲ ಅಂತ ನೆನೆ. ಅಯ್ಯೋ ಏನಿಲ್ಲ, ಆಯ್ತು ಹೇಳು. ಅಲ್ಲ, ಇತ್ತೀಚೆಗೆ ಸಿನಿಮಾಗಳಲ್ಲಿ ನಿಮ್ಮ ಮತ್ತು ರಂಗಣ್ಣ ರಘು ಅವರ ಪಾತ್ರಗಳು ತುಂಬ ಜನಕ್ಕೆ ನಾವು ಸುಮಾರು ಸಿನಿಮಾಗಳು ನೋಡ್ಕೊಂಬಂದ್ವಿ. ಡಾಲಿಯವ್ರ ಸಿನಿಮಾಗಳು ಬಂದಿದ್ದಲ್ಲ, ಈ ಪಾತ್ರ ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾದಲ್ಲಿ ಪಿಕ್ಚರ್ ನೋಡು 14ನೇ ತಾರೀಕು ಥಿಯೇಟ್ರಲ್ಲಿ ಮಾತಾಡೋಣ ನಾವಿಬ್ಬರು ಪರ್ಸ್ನಲ್ ಆಗಿ, ಓಕೆನಾ? ಪಿಕ್ಚರ್ ನೋಡು. ಓಕೆ, ಧನ್ಯವಾದಗಳು ಎಲ್ಲ ಮಾಧ್ಯಮ ಮಿತ್ರರಿಗೆ. ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿದ್ದೀರಾ. ಅದೇ ರೀತಿ ನಮ್ಮ ಕೋಟಿ ಸಿನಿಮಾಗೆ ನಿಮ್ಮೆಲ್ಲರ ಬೆಂಬಲ ರಿಲೀಸ್ ಆಗಿ ಜನರ ಮನಸ್ಸನ್ನು ತಲುಪೋ ತನಕ ಇರಲಿ ಅಂತ ನಾನು ನಿಮ್ಮನ್ನು ಕೋರ್ಕೊಳ್ತೀನಿ. ಕೋಟಿ ತಂಡಕ್ಕೆ ಮತ್ತೊಮ್ಮೆ ಶುಭಾಶಯಗಳು. ಜೂನ್ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಲಿ, ಸೂಪರ್ ಡೂಪರ್ ಸಕ್ಸಸ್ ಆಗಲಿ ಅಂತ ಆಶಿಸ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.